ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾವು 2024ರಲ್ಲಿ ರಿಲೀಸ್ ಆಗಿರೋ ನಾಸ್ಫೆರಾಟು ಅನ್ನೋ ಹಾರರ್ ಮಿಸ್ಟ್ರಿ ಮೂವಿಯ ಸ್ಟೋರಿಯನ್ನ ನೋಡೋಣ. ಈ ಮೂವಿಯನ್ನ ರಾಬರ್ಟ್ ಎಗ್ಗರ್ಸ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ದ ವಿಚ್ ಮತ್ತೆ ದ ಲೈಟ್ ಹೌಸ್ ಮೂವೀಸ್ ನ ಕೂಡ ಇವರೇ ಡೈರೆಕ್ಟ್ ಮಾಡಿರೋದು. ಈ ಎರಡು ಮೂವೀಸ್ ನ ನೋಡಿದ್ರೆ ನಿಮ್ಗೆ ಗೊತ್ತೇ ಇರುತ್ತೆ ರಾಬರ್ಟ್ ಎಗ್ಗರ್ಸ್ ಅವರ ಮೂವೀಸ್ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಡಿಫ್ರೆಂಟ್ ಆಗಿರುತ್ತೆ ಅಂತ. ನಾಸ್ಫೆರಾಟು ಮೂವಿ 1922ರ ನಾಸ್ಫೆರಾಟು ಎ ಸಿಂಫನಿ ಆಫ್ ಹಾರರ್ ಅನ್ನೋ ಜರ್ಮನ್ ಮೂವಿಯ ರೀಮೇಕ್ ಆಗಿದೆ. 100 ವರ್ಷದ ಹಳೆ ಮೂವಿಯನ್ನ ಈಗ ಯಾಕೆ ರೀಮೇಕ್ ಮಾಡಿದ್ದಾರೆ ಅಂದ್ರೆ ಅದು ಒಂದು ಕಲ್ಟ್ ಕ್ಲಾಸಿಕ್ ಮೂವಿ ಆಗಿತ್ತು. 1922ರ ಮೂವಿ ಕೂಡ 1897ರ ಬ್ರಾಮ್ ಸ್ಟೋಕರ್ ಅವರ ಡ್ರಾಕುಲಾ ನಾವೆಲ್ ಇಂದ ಇನ್ಸ್ಪೈರ್ ಆಗಿ ಮಾಡಿದ್ರು. ಡ್ರಾಕುಲಾ ನಾವೆಲ್ ಇಂದ ಇನ್ಸ್ಪೈರ್ ಆಗಿ ತುಂಬಾನೇ ವ್ಯಾಂಪೈರ್ ಮೂವೀಸ್ ಬಂದಿದೆ, ಆದ್ರೆ ನನಗೆ ರಾಬರ್ಟ್ ಎಗ್ಗರ್ಸ್ ಅವರ ನಾಸ್ಫೆರಾಟು ಮೂವಿ ತುಂಬಾನೇ ಇಷ್ಟ ಆಯ್ತು. ಯಾಕೆ ಅಂತ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೂ ಕೂಡ ಗೊತ್ತಾಗುತ್ತೆ ಸ್ನೇಹಿತರೆ. ಸ್ಟೋರಿಯಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ಪಕ್ಕದಲ್ಲೇ ಇರೋ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಎಲೆನ್ ಅನ್ನೋ ಹುಡುಗಿ ಕಣ್ಣೀರ್ ಹಾಕ್ತಾ ತನ್ನ ಒಂಟಿತನವನ್ನ ದೂರ ಮಾಡೋಕೆ ಏಂಜಲ್ ಅಥವಾ ಯಾವ್ದಾದ್ರು ಒಂದು ಸ್ಪಿರಿಟ್ ಬರ್ಲಿ ಅಂತ ಕರಿತಾ ಇದ್ದಾಗ ಇವಳ ಮುಂದೆ ಒಂದು ಅದೃಶ್ಯವಾಗಿರೋ ದುಷ್ಟಶಕ್ತಿ ಬರುತ್ತೆ. ಇದರ ನೆರಳು ಮಾತ್ರ ನಮಗೆ ಕಾಣಿಸುತ್ತೆ ಸ್ನೇಹಿತರೆ. ಈ ದುಷ್ಟಶಕ್ತಿ ಹೇಳುತ್ತೆ, ನಿನ್ನ ಕೂಗು ಕತ್ತಲಲ್ಲಿ ಮಲಗಿದ್ದ ನನ್ನನ್ನ ಎಚ್ಚರಗೊಳಿಸಿದೆ, ನೀನು ಶಾಶ್ವತವಾಗಿ ನನ್ನ ಜೊತೆ ಬಂದಿರ್ತೀನಿ ಅಂತ ಮಾತು ಕೊಡು ಅಂದಾಗ ಹಿಂದೆ ಮುಂದೆ ನೋಡ್ದೆ ಎಲೆನ್ ಪ್ರಾಮಿಸ್ ಮಾಡೇ ಬಿಡ್ತಾಳೆ. ಈಗ ಇವಳಿಗೆ ಗೊತ್ತಿಲ್ದಂಗೆ ಮನೆಯಿಂದ ಹೊರಗೆ ನಡ್ಕೊಂಡ್ ಬಂದ ಇಲ್ಲಿ ಆ ದುಷ್ಟಶಕ್ತಿ ಇವಳ ಮುಂದೆ ಪ್ರತ್ಯಕ್ಷ ಆಗಿ ಇವಳ ಕತ್ತನ್ನ ಗಟ್ಟಿಯಾಗಿ ಇಟ್ಕೊಳ್ಳುತ್ತೆ. ಇದರಿಂದ ಇವಳು ಫಿಟ್ಸ್ ಬರೋ ರೀತಿ ಆಡ್ತಾ ಇದ್ದಾಳೆ. ಈ ದುಷ್ಟಶಕ್ತಿ ಬೇರೆ ಯಾರು ಅಲ್ಲ ಸ್ನೇಹಿತರೆ, ಇವನ ಹೆಸರು ಕೌಂಟ್ ಆರ್ಲಾಕ್. ಇದೇನು ಡ್ರಾಕುಲಾ ನಾವೆಲ್ ಇಂದ ಇನ್ಸ್ಪೈರ್ ಆಗಿರೋ ಮೂವಿಯಲ್ಲಿ ಕೌಂಟ್ ಆರ್ಲಾಕ್ ಹೇಗ್ ಬಂದ ಅಂತ ಕನ್ಫ್ಯೂಸ್ ಆಗಬೇಡಿ ಸ್ನೇಹಿತರೆ. ಯಾಕೆ ಹೆಸರು ಚೇಂಜ್ ಮಾಡಿದ್ದಾರೆ ಅಂತ ಚಿಕ್ಕದಾಗಿ ಹೇಳಿ ಸ್ಟೋರಿಯನ್ನ ಕಂಟಿನ್ಯೂ ಮಾಡ್ತೀನಿ. 1922ರ ನಾಸ್ಫೆರಾಟು ಮೊದಲೇ ಹೇಳ್ದಂಗೆ ಬ್ರಾಮ್ ಸ್ಟೋಕರ್ ಅವರ ಡ್ರಾಕುಲಾ ನಾವೆಲ್ ಇಂದ ಇನ್ಸ್ಪೈರ್ ಆಗಿ ಮಾಡಿದ್ರು. ಆದ್ರೆ ಅವರ ನಾವೆಲ್ ನ ಮೂವಿ ಮಾಡೋಕೆ ರೈಟ್ಸ್ ತಗೊಂಡಿರ್ಲಿಲ್ಲ, ಹಾಗಾಗಿ ಡ್ರಾಕುಲಾನ ಹೆಸರನ್ನ ಆರ್ಲಾಕ್ ಅಂತ ಚೇಂಜ್ ಮಾಡಿದ್ರು. ಆದ್ರೂ ಕೂಡ ಬ್ರಾಮ್ ಸ್ಟೋಕರ್ ಅವರ ಹೆಂಡತಿ ಕಾಪಿರೈಟ್ಸ್ ನಿಯಮದ ಉಲ್ಲಂಘನೆ ಅಂತ ಕೇಸ್ ಹಾಕಿದಾಗ ನಾಸ್ಫೆರಾಟು ಮೂವಿಯ ಎಲ್ಲಾ ಕಾಪೀಸ್ ನ ನಾಶ ಮಾಡೋಕೆ ಕೋರ್ಟ್ ಆರ್ಡರ್ ಮಾಡಿರುತ್ತೆ. ನಾಶ ಮಾಡ್ತಾರೆ ಕೂಡ, ಆದ್ರೆ ಉಳ್ಕೊಂಡ ಕೆಲವೊಂದು ಕಾಪೀಸ್ ಇಂದ ಮತ್ತೆ ಮೂವಿ ತುಂಬಾನೇ ಪಾಪ್ಯುಲರ್ ಆಗುತ್ತೆ, ಕಲ್ಟ್ ಫಾಲೋಯಿಂಗ್ ಪಡ್ಕೊಳ್ಳುತ್ತೆ. ತುಂಬಾನೇ ಜನ ಹೇಳೋದೇನಂದ್ರೆ ನಾಸ್ಫೆರಾಟು ಮೂವಿ ಹಾರರ್ ಮೂವಿನ ಹೀಗೂ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದೆ ಅಂತ ಹೇಳ್ತಾರೆ. ಈಗ ರಾಬರ್ಟ್ ಎಗ್ಗರ್ಸ್ ಅವರ ಮೂವಿ 1922ರ ಮೂವಿಯ ರೀಮೇಕ್ ಆಗಿರೋದ್ರಿಂದ ಡ್ರಾಕುಲಾನ ಹೆಸರನ್ನ ಆರ್ಲಾಕ್ ಅಂತಾನೆ ಇಟ್ಟಿದ್ದಾರೆ. ಸೊ ಸ್ಟೋರಿಯ ಕಡೆ ವಾಪಸ್ ಬರೋಣ. ಎಲೆನ್ ಮಲಗಿರೋ ಆರ್ಲಾಕ್ ನ ಎಚ್ಚರಗೊಳಿಸಿ ತನ್ನ ಜೊತೆ ಇರೋಕೆ ಕೇಳ್ಕೊಂಡಾಗ ಆರ್ಲಾಕ್ ನೀನೇ ಬಂದು ನನ್ನ ಜೊತೆ ಇರೋ ಶಾಶ್ವತವಾಗಿ ಅಂತ ಹೇಳಿ ಪ್ರಮಾಣ ಮಾಡಿಸ್ಕೊಂತಾನೆ. ಈಗ ಕೆಲವು ವರ್ಷಗಳ ನಂತರ 1838 ಜರ್ಮನಿಯನ್ನ ತೋರಿಸ್ತಾರೆ. ಈಗ ಎಲೆನ್ ಥಾಮಸ್ ಅನ್ನೋ ರಿಯಲ್ ಎಸ್ಟೇಟ್ ಏಜೆಂಟ್ ನ ಮದುವೆ ಆಗಿದ್ದಾಳೆ. ಇಬ್ರು ತುಂಬಾನೇ ಖುಷಿಯಾಗಿ ಇರ್ತಾರೆ. ಆದ್ರೆ ಆಗಾಗ ಎಲೆನ್ಗೆ ಬಿಡೋ ಕೆಟ್ಟ ಕನಸು ಅಷ್ಟೇ ಸ್ವಲ್ಪ ಸಮಸ್ಯೆ. ಸದ್ಯಕ್ಕೆ ಥಾಮಸ್ ನಾಕ್ ಅನ್ನೋ ಒಬ್ಬ ವ್ಯಕ್ತಿ ನಡೆಸ್ತಾ ಇರೋ ರಿಯಲ್ ಎಸ್ಟೇಟ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಿದ್ದಾನೆ. ಇಲ್ಲಿ ಥಾಮಸ್ಗೆ ಪರ್ಮನೆಂಟ್ ಕೆಲಸ ಕೊಡಬೇಕು ಅಂದ್ರೆ ಒಂದು ಪ್ರಾಪರ್ಟಿ ಸೇಲ್ ಆಗ್ತಾ ಇದೆ. ಅದರ ಎಲ್ಲಾ ಪ್ರೊಸೀಜರ್ಸ್ ನ ಇವನೇ ನೋಡ್ಕೋಬೇಕು. ಏನಂದ್ರೆ ಕೌಂಟ್ ಆರ್ಲಾಕ್ ಅನ್ನೋ ವಯಸ್ಸಾದ ವ್ಯಕ್ತಿ ಜರ್ಮನಿಯಲ್ಲಿ ಅಂದ್ರೆ ಇವರಿರೋ ಊರಲ್ಲೇ ಒಂದು ಹಳೆ ಮನೆ ತಗೊಳ್ಳೋಕೆ ಹೊರಟಿದ್ದಾನೆ, ರಿಟೈರ್ ಆದ್ಮೇಲೆ ಇರೋಕೆ ಅಂತ. ಟ್ರಾನ್ಸಲ್ವೇನಿಯಾದ ಬೆಟ್ಟ ಗುಡ್ಡಗಳಿರೋ ಪ್ರದೇಶದಲ್ಲಿ ಒಂದು ದೊಡ್ಡ ಕೋಟೆ ಇದೆ, ಅಲ್ಲಿ ಆರ್ಲಾಕ್ ವಾಸವಾಗಿರೋದು. ಹಾಗಾಗಿ ಥಾಮಸ್ ಆರ್ಲಾಕ್ ನ ಕೋಟೆಗೆ ಹೋಗಿ ಪ್ರಾಪರ್ಟಿ ಡೀಟೇಲ್ಸ್ ಎಲ್ಲ ಕೊಟ್ಟು ಮುಂದಿನ ಪ್ರೊಸೀಜರ್ಸ್ ಮಾಡಬೇಕು ಅಂತ ನಾಕ್ ಇವನಿಗೆ ಹೇಳಿ ಕಳಿಸ್ತಾರೆ. ಸೊ ಆರ್ಲಾಕ್ ಇರೋ ಕೋಟೆಗೆ ಹೋಗಿ ಬರ್ಬೇಕು ಅಂದ್ರೆ 6 ವಾರಗಳ ಕಾಲ ಜರ್ನಿ ಮಾಡ್ಕೊಂಡು ಹೋಗಿ ಬರ್ಬೇಕು. ಈ ವಿಷಯ ಥಾಮಸ್ ಎಲೆನ್ಗೆ ಹೇಳಿದಾಗ ಇವಳು ತುಂಬಾನೇ ಕೋಪ ಮಾಡ್ಕೊಂತಾಳೆ. ಅಷ್ಟು ದಿನ ನನ್ನನ್ನ ಒಬ್ಳೇ ಬಿಟ್ಟು ಹೋಗ್ತೀಯಾ, ನಿನಗೂ ಅಷ್ಟೇ ಏನಾದ್ರೂ ತೊಂದರೆ ಆದ್ರೆ ಅನ್ನೋ ಭಯ ನನಗೆ ಅಂತ ಹೇಳಿ ಇವಳು ಮತ್ತೆ ಥಾಮಸ್ ಮದುವೆ ಆಗೋಕ್ಕೂ ಮುಂಚೆ ಇವಳಿಗೆ ಒಂದು ಕನ್ಸು ಬಿದ್ದಿರುತ್ತೆ. ಅದೇನು ಅಂತ ಹೇಳ್ತಾಳೆ. ಕನ್ಸಲ್ಲಿ ನಮ್ಮ ಮದುವೆ ನಡೀತಾ ಇತ್ತು, ಆದ್ರೆ ಅಲ್ಲಿ ನೀನಿರ್ಲಿಲ್ಲ, ನನ್ನ ಹಿಂದೆ ಕಪ್ಪು ನೆರಳಿನ ರೂಪದಲ್ಲಿ ಸಾವೇ ನಿಂತಿತ್ತು, ಅದರ ಕೈ ಹಿಡ್ದೆ ಅದರ ಜೊತೆನೆ ಮದುವೆ ಆದೆ. ನನಗೆ ಅವತ್ತಾದಷ್ಟು ಖುಷಿ ಯಾವತ್ತೂ ಆಗೇ ಇರಲಿಲ್ಲ. ಮದುವೆ ಆದ ನಂತರ ಹಿಂದಿರುಗಿ ನೋಡಿದಾಗ ಮದುವೆಗೆ ಬಂದಿದ್ದವರೆಲ್ಲ ಸಾವನ್ನಪ್ಪಿದ್ರು, ಆದ್ರೂ ನನಗೆ ಖುಷಿನೇ ಆಗ್ತಿತ್ತು ಅಂತ ಹೇಳ್ತಾಳೆ. ಅಂದ್ರೆ ಕನ್ಸಲ್ಲಿ ಕೌಂಟ್ ಆರ್ಲಾಕ್ ನ ಜೊತೆ ಮದುವೆ ಆಗೋ ಹಾಗೆ ಇವಳಿಗೆ ಕಾಣಿಸಿರುತ್ತೆ. ಆದ್ರೆ ಥಾಮಸ್ ಇವಳಿಗೆ ಸಮಾಧಾನ ಮಾಡಿ ಕನಸಿನ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೋಬೇಡ, ನಾನು ಈ ಕೆಲಸ ಕಂಪ್ಲೀಟ್ ಮಾಡ್ಕೊಂಡ್ ಬಂದ್ರೆ ತುಂಬಾನೇ ಹಣ ಸಿಗುತ್ತೆ, ನಮ್ಮದೇ ಆದ ಒಂದು ಮನೆ ತಗೋಬಹುದು ಅಂತ ಹೇಗೋ ಥಾಮಸ್ ಇವಳನ್ನ ಕನ್ವಿನ್ಸ್ ಮಾಡಿ ತನ್ನ ಫ್ರೆಂಡ್ ಫ್ರೆಡ್ರಿಕ್ ನ ಮನೆಗೆ ಅವಳನ್ನ ಕರ್ಕೊಂಡ್ ಬರ್ತಾನೆ. ಫ್ರೆಡ್ರಿಕ್ ತುಂಬಾನೇ ಶ್ರೀಮಂತ ವ್ಯಕ್ತಿ ಆಗಿರ್ತಾನೆ. ಇವನ ಹೆಂಡತಿಯ ಹೆಸರು ಆನಾ ಅಂತ. ಇವರಿಗೆ 2 ಮಕ್ಕಳಿದ್ದಾರೆ. ಥಾಮಸ್ ತಾನು ಕೆಲಸಕ್ಕೆ ಹೋದ್ರೆ ಬರೋವರೆಗೂ ಎಲೆನ್ ಒಬ್ಬಂಟಿಯಾಗಿ ಇರ್ತಾಳೆ. ಆಮೇಲೆ ಕೆಟ್ಟ ಕನ್ಸು ಬಂತು ಅಂತ ಭಯ ಪಟ್ರೆ ಒಬ್ಳೆ ಇದ್ರೆ ಸರಿ ಹೋಗಲ್ಲ ಅಂತ ಹೇಳಿ ಇವರ ಮನೆಗೆ ಕರ್ಕೊಂಡ್ ಬಂದಿದ್ದಾನೆ. ಫ್ರೆಡ್ರಿಕ್ ಕೂಡ ನೀನು ಆರಾಮಾಗಿ ಹೋಗ್ಬಾ, ಎಲೆನ್ ಇಲ್ಲಿ ಸೇಫ್ ಆಗಿರ್ತಾಳೆ ಅಂತ ಹೇಳಿ ಕಳಿಸ್ಕೊಡ್ತಾನೆ.
ಹೋಗ್ತಾನೆ. ಇಲ್ಲಿಂದ ಹೋಗೋಕ್ಕೂ ಮುಂಚೆ ಎಲೆನ್ ತನ್ನ ಒಂದು ಲಾಕೆಟ್ ಒಳಗೆ ತನ್ನ ಕೂದಲನ್ನ ಹಾಕಿ ಥಾಮಸ್ಗೆ ನೆನಪಿಗೆ ಅಂತ ಕೊಡ್ತಾಳೆ. ಹಿಂದೆನೆ ಥಾಮಸ್ ಟ್ರಾನ್ಸಲ್ವೇನಿಯಾ ಕಡೆ ಹೊರಡ್ತಾನೆ. ಇನ್ನೊಂದ್ ಕಡೆ ಥಾಮಸ್ಗೆ ಕೆಲಸ ಕೊಟ್ಟ ನಾಕ್ ಮನೆಯಲ್ಲಿ ಬೆತ್ತಲೆಯಾಗಿ ಕೂತ್ಕೊಂಡು ಯಾವುದೋ ಒಂದು ಆಚರಣೆ ಮಾಡ್ತಾ ತನ್ನ ಮಾಸ್ಟರ್ಗೆ ಹೇಳ್ತಾನೆ, ಎಲ್ಲ ನೀವೇ ಹೇಳ್ದಂಗೆ ಆಗ್ತಾ ಇದೆ, ನೀವು ಬರೋದನ್ನ ನಾನು ಕಾಯ್ತಾ ಇದ್ದೀನಿ ಅಂತ. ಅಂದ್ರೆ ಸ್ನೇಹಿತರೆ, ಇವನ ಮಾಸ್ಟರ್ ಬೇರೆ ಯಾರು ಅಲ್ಲ, ಆರ್ಲಾಕ್ ಆಗಿದ್ದಾನೆ. ಆರ್ಲಾಕ್ ಬೆಳಗ್ಗೆ ಹೊತ್ತು ಸೂರ್ಯನ ಬೆಳಕಲ್ಲಿ ಹೊರಗೆ ಓಡಾಡೋಕ್ ಆಗಲ್ವಲ್ಲ, ಅದಕ್ಕೆ ತನ್ನ ಜೊತೆ ಒಬ್ಬರನ್ನ ಸೇವಕನ ತರ ಇಟ್ಕೊಂಡು ತನ್ನ ಕೆಲಸವನ್ನ ಮಾಡಿಸ್ಕೊಂತಾನೆ. ಈ ಮೂವಿ ಅಂತ ಅಲ್ಲ ಸ್ನೇಹಿತರೆ, ತುಂಬಾನೇ ವ್ಯಾಂಪೈರ್ ಮೂವೀಸ್ ಅಲ್ಲಿ ಇದೇ ರೀತಿ ಇರುತ್ತೆ. ಮತ್ತೆ ವ್ಯಾಂಪೈರ್ಸ್ ಯಾರು ಅಂತ ನಿಮಗೆ ಗೊತ್ತಿರಬಹುದು. ನನ್ನ ಚಾನಲ್ ಅಲ್ಲೂ ತುಂಬಾನೇ ವ್ಯಾಂಪೈರ್ ಮೂವೀಸ್ ನ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೀನಿ. ಈ ವ್ಯಾಂಪೈರ್ಸ್ ಗಳು ಮನುಷ್ಯರ ರಕ್ತವನ್ನ ಕುಡಿದು ಕತ್ತಲಲ್ಲಿ ಬದುಕ್ತಾರೆ. ಸೂರ್ಯನ ಬೆಳಕಿಗೆ ಬಂದ್ರೆ ಸಾವನ್ನಪ್ತಾರೆ. ಇವ್ರಿಗೆ ಬಹಳಷ್ಟು ಮ್ಯಾಜಿಕಲ್ ಪವರ್ಸ್ ಎಲ್ಲ ಇರುತ್ತೆ. ಇನ್ನು ವೀಕ್ನೆಸ್ ಒಂದೊಂದು ಮೂವೀಸ್ ಅಲ್ಲಿ ಒಂದೊಂದು ರೀತಿ ತೋರಿಸಿದರೆ, ವ್ಯಾಂಪೈರ್ಸ್ ಗಳಿಗೆ ಬೆಳ್ಳುಳ್ಳಿ ಅಂದ್ರೆ ಆಗಲ್ಲ, ಕ್ರಾಸ್, ಹೋಲಿ ವಾಟರ್ ಮತ್ತೆ ಶಾರ್ಪ್ ಆಗಿರೋ ವಸ್ತುವಿಂದ ಚುಚ್ಚಿ ಕೂಡ ಸಾಯಿಸಬಹುದು. ಇಲ್ಲ ಅಂದ್ರೆ ವ್ಯಾಂಪೈರ್ಸ್ ಗೆ ಸಾವೇ ಇಲ್ಲ. ಸೊ ಕತೆ ಕಡೆ ವಾಪಸ್ ಬರೋಣ. ಥಾಮಸ್ ತುಂಬಾನೇ ದಿನಗಳು ಟ್ರಾವೆಲ್ ಮಾಡ್ತಾ ಕೊನೆಗೆ ಆರ್ಲಾಕ್ ನ ಕೋಟೆ ಹತ್ರ ರೊಮಾನಿ ಜನರ ಜಾಗ ಇದೆ, ಇಲ್ಲಿ ರಾತ್ರಿ ಉಳ್ಕೊಂಡು ಮುಂದಿನ ದಿನ ಕೋಟೆಗೆ ಹೋಗೋಕೆ ಡಿಸೈಡ್ ಮಾಡ್ತಾನೆ. ಈ ರೊಮಾನಿ ಅಥವಾ ಜಿಪ್ಸಿಸ್ ಯಾರಂದ್ರೆ ಸ್ನೇಹಿತರೆ, ಇಂಡಿಯಾ ಇಂದ ಯುರೋಪ್ಗೆ ಹೋಗಿ ಸೆಟಲ್ ಆಗಿರೋರು. ಥಾಮಸ್ ಇಲ್ಲಿನ ಲೀಡರ್ ಹತ್ರ ಮಾತಾಡಿ, ನಾನು ಡಬಲ್ ದುಡ್ಡು ಕೊಡ್ತೀನಿ, ಇವತ್ ರಾತ್ರಿ ಇಲ್ಲೇ ಉಳ್ಕೊಳ್ಳೋಕೆ ಅವಕಾಶ ಮಾಡ್ಕೊಡಿ, ಬೆಳಗ್ಗೆ ನಾನು ಆರ್ಲಾಕ್ ನ ಕೋಟೆಗೆ ಹೋಗ್ಬೇಕು ಅಂದಾಗ ಆ ಕೋಟೆಯ ಹೆಸರಾಗ್ಲಿ ಆರ್ಲಾಕ್ ನ ಹೆಸರಾಗ್ಲಿ ಇಲ್ಲಿ ಬಾಯ್ ಬಿಟ್ಟು ಹೇಳ್ಬೇಡ ಅಂತ ಹೇಳ್ತಾರೆ. ಮತ್ತೆ ಇಲ್ಲೇ ಉಳ್ಕೊಳ್ಳೋಕೆ ಥಾಮಸ್ಗೆ ಜಾಗ ಕೊಡ್ತಾರೆ. ರಾತ್ರಿ ಒಬ್ಳು ಮಹಿಳೆ ಕಿಟಕಿ ಹತ್ರ ಬೆಳ್ಳುಳ್ಳಿ ಹಿಡ್ಕೊಂಡು ಪ್ರೇ ಮಾಡ್ತಾ ಇದ್ದಾರೆ, ವ್ಯಾಂಪೈರ್ಸ್ ಇಲ್ಲಿಗೆ ಬರಬಾರ್ದು ಅಂತ. ಮತ್ತೆ ಥಾಮಸ್ಗೆ ಆ ಕೋಟೆಗೆ ಹೋಗ್ಬೇಡ, ಅಲ್ಲಿರೋ ವ್ಯಾಂಪೈರ್ ಆರ್ಲಾಕ್ ನ ನೆರಳು ನಿನ್ನ ಮೇಲೆ ಬಿದ್ರೆ ಸಾಕು, ಜೀವನ ನರ್ಕ ಆಗೋಗುತ್ತೆ ಅಂತ ಹೇಳ್ತಾರೆ. ಆದರೆ ಥಾಮಸ್ಗೆ ಇವರು ಏನ್ ಹೇಳ್ತಿದ್ದಾರೆ ಅಂತಾನೆ ಅರ್ಥ ಆಗ್ತಿಲ್ಲ. ಥಾಮಸ್ ರಾತ್ರಿ ಮಲಗಿದ್ದಾಗ ಹೊರಗೆ ರೊಮಾನಿ ಜನರೆಲ್ಲ ಸೇರಿ ಮಾಡ್ತಾ ಇರೋ ಆಚರಣೆಯ ಶಬ್ದದಿಂದ ಇವನ್ಗೆ ಎಚ್ಚರಿಕೆ ಆಗುತ್ತೆ. ಹೊರಗೆ ಏನಾಗ್ತಿದೆ ಅಂತ ನೋಡಿದಾಗ ಒಬ್ಳು ಬೆತ್ತಲೆ ಆಗಿರೋ ಹುಡುಗಿಯನ್ನ ಕುದುರೆ ಮೇಲೆ ಕೂರಿಸ್ಕೊಂಡು ಮಂತ್ರಗಳನ್ನ ಹೇಳ್ತಾ ಇವರು ಒಂದು ಸಮಾಧಿ ಹತ್ರ ಬರ್ತಾರೆ. ಇವರ ಪ್ರಕಾರ ಇದರ ಒಳಗೆ ಮಲಗಿರೋದು ವ್ಯಾಂಪೈರ್, ಅಂದ್ರೆ ಆರ್ಲಾಕ್ ಅಲ್ಲ ಸ್ನೇಹಿತರೆ, ಬೇರೆ ವ್ಯಾಂಪೈರ್. ಹಾಗಾಗಿ ಶವಪೆಟ್ಟಿಗೆಯನ್ನ ಓಪನ್ ಮಾಡಿ ಶಾರ್ಪ್ ಆಗಿರೋ ಕಬ್ಬಿಣದ ರಾಡ್ ತಗೊಂಡು ಒಳಗಿರೋ ಡೆಡ್ ಬಾಡಿಗೆ ಚುಚ್ಚಿದಾಗ ಈ ವ್ಯಕ್ತಿಯ ಬಾಯಿಂದೆಲ್ಲ ರಕ್ತ ಬರುತ್ತೆ. ಅಂದ್ರೆ ಇವನು ವ್ಯಾಂಪೈರೇ ಆಗಿದ್ದ. ಇದನ್ನ ನೋಡಿ ಥಾಮಸ್ ಕಿರ್ಚಾಡ್ತಾನೆ. ಆಮೇಲೆ ಬೆಳಗ್ಗೆ ಎಚ್ಚರಿಕೆ ಆದಾಗ ಮೊದ್ಲು ಇವನು ತಾನು ನೋಡಿದ್ದೆಲ್ಲ ಕನ್ಸು ಅಂತ ಅನ್ಕೊಂತಾನೆ. ಆದರೆ ಕಾಲು ಕೆಸರಾಗಿರೋದನ್ನ ನೋಡಿ ವ್ಯಾಂಪೈರ್ ನ ಸಾಯಿಸಿದ್ದು ನಿಜ ಅಂತ ಗೊತ್ತಾಯ್ತು. ಈಗ ಈ ಜಾಗದಲ್ಲಿ ರೊಮಾನಿ ಜನರು ಯಾರು ಇಲ್ಲ. ಥಾಮಸ್ ನ ಕುದುರೆಯನ್ನ ಕೂಡ ತಗೊಂಡು ಹೋಗಿದ್ದಾರೆ. ಇದರಿಂದ ಥಾಮಸ್ ನಡ್ಕೊಂಡೆ ಕೋಟೆ ಹತ್ರ ಹೋಗ್ಬೇಕಾದ್ರೆ ಒಂದು ಕುದುರೆ ಗಾಡಿ ಇವನ ಹತ್ರ ಬರುತ್ತೆ. ಆದ್ರೆ ಇದನ್ನ ಓಡ್ಸವನೇ ಇಲ್ಲ. ಈ ಜಾಗದಲ್ಲಿ ಯಾರಾದ್ರೂ ಇದ್ದಿದ್ರೆ ಒಂದ್ ನಿಮಿಷ ಯೋಚನೆ ಮಾಡ್ತಿದ್ರು, ಹೋಗೋಣ ಬೇಡ್ವಾ ಅಂತ. ಆದ್ರೆ ಥಾಮಸ್ಗೆ ಯೋಚನೆ ಮಾಡ್ಬೇಕು ಅಂದ್ರೂ ಆಗಲ್ಲ. ಆರ್ಲಾಕ್ ಇರೋ ಕೋಟೆ ತನ್ನನ್ನ ಕರಿತಾ ಇರೋ ಹಾಗೆ ಇವನ್ಗೆ ಅನುಭವ ಆಗುತ್ತೆ. ಇವನೇನ್ ಮಾಡ್ತಿದ್ದಾನೆ ಅಂತ ಇವನ್ಗೆ ಗೊತ್ತಿಲ್ಲ. ಸುಮ್ನೆ ನಡ್ಕೊಂಡ್ ಬಂದು ಕುದುರೆ ಗಾಡಿ ಒಳಗೆ ಕುತ್ಕೊಂತಾನೆ. ಇದು ಇವನನ್ನ ಆರ್ಲಾಕ್ ನ ಕೋಟೆ ಒಳಗೆ ಕರ್ಕೊಂಡ್ ಬರುತ್ತೆ. ಈಗ ಆರ್ಲಾಕ್ ಬಂದು ಥಾಮಸ್ ನ ಒಳಗೆ ಕರ್ಕೊಂಡು ಹೋಗಿ ಬೇಗ ಏನ್ ಪೇಪರ್ ವರ್ಕ್ ಇದೆ, ಪ್ರಾಪರ್ಟಿಗೆ ಸಂಬಂಧಪಟ್ಟಂಗೆ ಎಲ್ಲ ತೋರ್ಸು ಅಂತ ಡೀಪ್ ಬೇಸ್ ವಾಯ್ಸ್ ಅಲ್ಲಿ ಹೇಳ್ತಾನೆ. ಇವನು ಮಾತಾಡೋದು ಕೇಳಿನೇ ಭಯ ಆಗ್ಬಿಡುತ್ತೆ ಸ್ನೇಹಿತರೆ, ಆ ರೀತಿ ವಾಯ್ಸ್ ಇದೆ. ಯಾಕಂದ್ರೆ ಈ ಕ್ಯಾರೆಕ್ಟರ್ ನ ಬಿಲ್ ಸ್ಕಾರ್ಸ್ಗಾರ್ಡ್ ಅವರು ಮಾಡಿದ್ದಾರೆ. ಇಟ್ ಮೂವೀಸ್ ಅಲ್ಲಿ ಪೆನಿವೈಸ್ ನ ಕ್ಯಾರೆಕ್ಟರ್ ಕೂಡ ಮಾಡಿರೋದು ಇವರೇ. ಸೊ ಥಾಮಸ್ ಕೇಳ್ತಾನೆ, ಬೆಳಗ್ಗೆವರೆಗೂ ಕಾಯಲ್ವಾ, ಈಗ್ಲೇ ಎಲ್ಲ ನೋಡ್ತೀರಾ ಅಂತ. ಇಲ್ಲ, ನಾನು ಹೇಳ್ದಂಗೆ ನೀನು ಮಾಡ್ಬೇಕು ಅಷ್ಟೇ, ಮತ್ತೆ ನನ್ನನ್ನ ಸರ್ ಅಂತ ಕರಿಬೇಡ, ಮೈ ಲಾರ್ಡ್ ಅಂತ ಕರಿ ಅಂತಾನೆ ಆರ್ಲಾಕ್. ಯಾಕಂದ್ರೆ ಬೆಳಗ್ಗೆ ಇವನು ಬೆಳಕಿಗೆ ಬರೋಕಾಗಲ್ವಲ್ಲ, ಅದಕ್ಕೆ ಈಗ್ಲೇ ಎಲ್ಲಾ ಪೇಪರ್ಸ್ ನೋಡ್ಬೇಕು ಅಂತ ಅರ್ಜೆಂಟ್ ಮಾಡ್ತಿದ್ದಾನೆ. ಆಯ್ತು ಅಂತ ಥಾಮಸ್ ಪ್ರಾಪರ್ಟಿ ಪೇಪರ್ಸ್ ನ ತೋರಿಸಬೇಕಾದ್ರೆ ಆರ್ಲಾಕ್ ಒಂದು ಜಾಗದಿಂದ ಮಾಯ ಆಗಿ ಇನ್ನೊಂದು ಜಾಗದಲ್ಲಿ ಕ್ಷಣ ಮಾತ್ರದಲ್ಲೇ ಪ್ರತ್ಯಕ್ಷ ಆಗ್ತಾ ಇದ್ದಾನೆ. ಥಾಮಸ್ ನ ಪಕ್ಕ ನಿಂತಿದ್ದವನು ಥಾಮಸ್ ಕಣ್ಣು ಮುಚ್ಚಿ ಕಣ್ ಬಿಡೋಷ್ಟ್ರಲ್ಲಿ ಹೋಗಿ ಚೇರ್ ಮೇಲೆ ಕೂತಿದ್ದಾನೆ. ಥಾಮಸ್ ರೊಮಾನಿ ಜನರು ಮಾಡ್ತಿದ್ದ ರಿಚುವಲ್ ಬಗ್ಗೆ ಆರ್ಲಾಕ್ ಹೇಳಿದಾಗ ಅವರೇನೋ ವಿಚಿತ್ರವಾದ ಆಚರಣೆ ಎಲ್ಲ ಮಾಡ್ತಾರೆ. ನೀನು ಸಿಟಿಯಲ್ಲಿ ಓದಿ ಬೆಳೆದಿರೋನು, ನಿನಗೆಲ್ಲ ಅದು ಅರ್ಥ ಆಗಲ್ಲ ಅಂದಾಗ ಮತ್ತೆ ಯಾವ ತರ ಆಚರಣೆ ಅದು ಅಂತ ಕೇಳಿ ಥಾಮಸ್ ಆರ್ಲಾಕ್ ಕೈಯಲ್ಲಿ ಬೈಸ್ಕೊಂತಾನೆ. ಆರ್ಲಾಕ್ ಥಾಮಸ್ಗೆ ಊಟ ಮಾಡೋಕೆ ಹೇಳಿದಾಗ ಮಿಸ್ ಆಗಿ ಇವನು ಸ್ವಲ್ಪ ಬೆರಳನ್ನ ಕುಯ್ಕೊಂತಾನೆ ಅಷ್ಟೇ. ಆರ್ಲಾಕ್ ನ ಕಣ್ಣು ಅಗಲ ಆಗೋಗುತ್ತೆ. ರಕ್ತ ನೋಡ್ತಿದ್ದಂಗೆ ಅದನ್ನ ಕುಡಿಬೇಕು ಅಂತ ಇವನಿಗೆ ಅನ್ಸುತ್ತೆ. ಹಾಗಾಗಿ ಯಾಕೋ ನಿನ್ ಮುಖ ನೋಡಿದ್ರೆ ನಿನಗೆ ಹುಷಾರಿಲ್ಲ ಅಂತ ಅನ್ಸುತ್ತೆ, ಬಾಯಿಲಿ ನಿನ್ನ ಸರಿ ಮಾಡ್ತೀನಿ ಅಂದಾಗ ಆರ್ಲಾಕ್ ಸ್ವಲ್ಪ ಬೆಳಕಿಗೆ ಬರ್ತಾನೆ ಅಷ್ಟೇ. ಇವನ ರೂಪವನ್ನ ನೋಡಿ ಥಾಮಸ್ ತುಂಬಾನೇ ಹೆದರ್ಕೊಂತಾನೆ. ಇದಾದ್ಮೇಲೆ ಏನಾಯ್ತು ಅಂತ ಥಾಮಸ್ಗೂ ಗೊತ್ತಾಗಲ್ಲ. ಬೆಳಗ್ಗೆ ಆದಾಗ ಇವನಿಗೆ ಎಚ್ಚರಿಕೆ ಆಗುತ್ತೆ. ನಂತರ ಕನ್ನಡಿಯಲ್ಲಿ ನೋಡ್ಕೊಂಡಾಗ ಎದೆ ಮೇಲೆ ಯಾರೋ ಕಚ್ಚಿರೋ ಗಾಯ ಇದೆ. ಅಂದ್ರೆ
ಆರ್ಲಾಕ್ ರಾತ್ರಿ ಇವನ ರಕ್ತ ಕುಡ್ದಿದ್ದಾನೆ, ಅದು ಇವನಿಗೆ ಗೊತ್ತೇ ಆಗಿಲ್ಲ. ಸೊ ಇವತ್ತು ರಾತ್ರಿವರೆಗೂ ಇವನು ಒಬ್ನೇ ಇಲ್ಲೇ ಇದ್ದು ಆರ್ಲಾಕ್ ಕೈಯಲ್ಲಿ ಸೀಲ್ ಸೈನ್ ಎಲ್ಲ ಮಾಡಿಸ್ಕೊಂಡಾದ್ಮೇಲೆ ಒಂದು ಪೇಪರ್ ಮೇಲೆ ಏಜೆಂಟ್ ಆಗಿರೋ ನೀನು ಸೈನ್ ಮಾಡುವಂತ ಥಾಮಸ್ಗೆ ಆರ್ಲಾಕ್ ಹೇಳ್ತಾನೆ. ಇದೇನು ಅಂತಾನು ನೋಡ್ದೆ ಥಾಮಸ್ ಸೈನ್ ಮಾಡ್ಕೊಡ್ತಾನೆ. ನೋಡಿದ್ರು ಅರ್ಥ ಆಗ್ತಿರ್ಲಿಲ್ಲ, ಯಾವ ಭಾಷೆಯಲ್ಲಿದೆ ಏನ್ ಬರ್ದಿದೆ ಅಂತ ಕೇಳ್ಬೋದಿತ್ತು, ಆದ್ರೆ ಹೆದರ್ಕೊಂಡೇ ಸೈನ್ ಮಾಡಿದ್ದಾನೆ. ಇದಕ್ಕೆ ಕಮಿಷನ್ ಅಂತ ಹೇಳಿ ತುಂಬಾನೇ ದುಡ್ಡನ್ನ ಕೂಡ ಕೊಡ್ತಾನೆ ಆರ್ಲಾಕ್. ಥಾಮಸ್ ಇಲ್ಲಿಗೆ ಬರೋಕು ಮುಂಚೆ ಎಲೆನ್ ಇವನಿಗೆ ತನ್ನ ಕೂದಲನ್ನ ಲಾಕೆಟ್ ಒಳಗೆ ಇಟ್ಟು ಕೊಟ್ಟಿದ್ಲಲ್ಲ, ಅದರ ಮೇಲೆ ಆರ್ಲಾಕ್ ನ ಕಣ್ಣು ಬೀಳುತ್ತೆ. ಥಾಮಸ್ ಕೈಯಲ್ಲಿ ಇದನ್ನ ಆರ್ಲಾಕ್ ಇಸ್ಕೊಂಡು ನಿನ್ ಹೆಂಡತಿದನ್ನ ನಿನ್ಗೆ ಕೊಟ್ಟಿರೋದಲ್ವಾ ಅಂದಾಗ್ಲೂ ಕೂಡ ನನ್ ಹೆಂಡತಿ ಕೊಟ್ಟಿದ್ದು ಇವನ್ಗೆ ಹೇಗ್ ಗೊತ್ತಾಯ್ತು ಅಂತ ಥಾಮಸ್ಗೆ ಡೌಟೇ ಬರಲ್ಲ. ಆರ್ಲಾಕ್ಗೆ ಸ್ನೇಹಿತರು ಎಲ್ಲ ಗೊತ್ತಿರೋದಕ್ಕೆ ಇವನನ್ನ ಇಲ್ಲಿಗೆ ಕರ್ಸ್ಕೊಂಡಿರೋದು ಎಲೆನ್ ನ ಪಡ್ಕೊಳ್ಳೋಕೆ ಅಂತಾನೆ. ಎಲೆನ್ ಇರೋ ಊರಲ್ಲೇ ಪ್ರಾಪರ್ಟಿ ಖರೀದಿ ಮಾಡ್ತಾ ಇದ್ದಾನೆ. ಸೊ ಥಾಮಸ್ ನನ್ ಬಂದ್ ಕೆಲ್ಸ ಆಯ್ತು, ಈಗ ವಾಪಸ್ ಹೋಗ್ತೀನಿ, ಯಾಕೋ ನನ್ ಮನ್ಸಿಗೆ ಸಮಾಧಾನ ಇಲ್ಲ, ಬರೀ ಕೆಟ್ಟ ಕನ್ಸು ಬೀಳ್ತಾ ಇದೆ ಅಂದಾಗ ಹುಷಾರಿಲ್ದೆ ಪ್ರಯಾಣ ಮಾಡೋದು ಅಪಶಕುನ, ಹಾಗಾಗಿ ಇಲ್ಲೇ ಎದ್ದು ರೆಸ್ಟ್ ಮಾಡು, ನಾನು ಹೇಳ್ದಂಗೆ ಮಾಡ್ಬೇಕು ಅಷ್ಟೇ ಅಂತ ಹೇಳಿ ಇಲ್ಲಿಂದ ಹೋಗ್ತಾನೆ ಆರ್ಲಾಕ್. ಮತ್ತೆ ಈಗ ಥಾಮಸ್ ಯಾವಾಗ ಮಲಗ್ದ ಅಂತಾನೆ ಗೊತ್ತಾಗಲ್ಲ, ಆದರೆ ಸಡನ್ ಆಗಿ ಎಚ್ಚರಗೊಂಡು ನೋಡಿದಾಗ ತನ್ನ ಎದೆ ಮೇಲೆ ಇನ್ನೊಂದು ಕಚ್ಚಿರೋ ಮಾರ್ಕ್ ಆಗಿದೆ. ಅಂದ್ರೆ ಆರ್ಲಾಕ್ ಮತ್ತೆ ರಕ್ತ ಕುಡ್ದಿದ್ದಾನೆ. ನಾನಂತೂ ಇಲ್ಲಿರಲ್ಲ ಅಂತ ಥಾಮಸ್ ಹೊರಗೆ ಓಡೋಗೋಕೆ ನೋಡಿದಾಗ ಎಲ್ಲಾ ಡೋರ್ ಕ್ಲೋಸ್ ಆಗಿದ್ದಾವೆ. ಏನು ಮಾಡೋಕಾಗದೆ ಇಲ್ಲೇ ಇರೋ ಒಂದು ಚೇಂಬರ್ಗೆ ಇವನು ಬಂದಾಗ ಇದೇ ಚೇಂಬರ್ ಅಲ್ಲಿ ಆರ್ಲಾಕ್ ನ ದೊಡ್ಡ ಶವಪೆಟ್ಟಿಗೆ ಇದೆ. ಇದರಲ್ಲೇ ಆರ್ಲಾಕ್ ಕೂಡ ಮಲಗಿದ್ದಾನೆ. ಥಾಮಸ್ಗೆ ಗೊತ್ತಾಯ್ತು ಇವನು ಮನುಷ್ಯನೇ ಅಲ್ಲ, ವ್ಯಾಂಪೈರ್ ಆಗಿದ್ದಾನೆ ಅಂತ. ಹಾಗಾಗಿ ತಕ್ಷಣ ಒಂದು ಶಾರ್ಪ್ ಆಗಿರೋ ಟೂಲ್ ಇಂದ ಆರ್ಲಾಕ್ ಮೇಲೆ ದಾಳಿ ಮಾಡೋಕೆ ಹೋದಾಗ ಆರ್ಲಾಕ್ ಇದ್ದಕ್ಕಿದ್ದಂಗೆ ಎದ್ ನಿಂತ್ಕೊಂಡ್ಬಿಡ್ತಾನೆ. ಬೆಳಗ್ಗೆ ಆಗಿದೆ ಅಂತ ಹೊರಗೆ ಬರೋಕಾಗದೆ ತನ್ನ ತೋಳಗಳನ್ನ ಇವನ ಹಿಂದೆ ಕಳಿಸ್ತಾನೆ. ಥಾಮಸ್ ಹೇಗೋ ಮಾಡಿ ಈ ಚೇಂಬರ್ ಇಂದ ಹೊರಗೆ ಓಡ್ ಹೋಗಿ ಬಚಾವಾಗ್ತಾನೆ. ಇವತ್ ರಾತ್ರಿ ಆರ್ಲಾಕ್ ಎಚ್ಚರಗೊಂಡು ದೂರದ ಜರ್ಮನಿಯಲ್ಲಿರೋ ಎಲನ್ಗೆ ನಿನ್ ಗಂಡ ಮತ್ತೆ ನಿನಗೆ ಸಿಗಲ್ಲ, ಅವನನ್ನ ಮರ್ತು ನನ್ನ ಬಗ್ಗೆ ಮಾತ್ರ ಯೋಚನೆ ಮಾಡು ಅಂತ ಹೇಳಿದಾಗ ಎಲೆನ್ ಎದ್ದು ನಿದ್ದೆಯಲ್ಲೇ ಓಡಾಡ್ತಿದ್ದಾಳೆ. ಈ ಕಡೆ ಥಾಮಸ್ ಮೇಲೆ ಮತ್ತೆ ಆರ್ಲಾಕ್ ದಾಳಿ ಮಾಡಿ ಇವನ ದೇಹದ ರಕ್ತ ಹೀರೋಕೆ ಶುರು ಮಾಡ್ತಾನೆ. ಇದರಿಂದ ಪ್ರಜ್ಞೆ ತಪ್ಪಿದ್ದ ಥಾಮಸ್ ಬೆಳಗ್ಗೆ ಎಚ್ಚರಗೊಂಡಾಗ ಇವನ ಮೇಲೆ ಮತ್ತೆ ಆರ್ಲಾಕ್ ನ ತೋಳಗಳು ದಾಳಿ ಮಾಡೋಕೆ ಬರ್ತವೆ. ಇವನಿಗೆ ತಪ್ಪಿಸ್ಕೊಳ್ಳೋಕೆ ಜಾಗ ಸಿಗದೆ ಇದ್ದಾಗ ಕಿಟಕಿಯಿಂದ ಹೊರಗೆ ಬಂದು ಕಾಲ್ ಜಾರಿ ಕೆಳಗೆ ನದಿ ಒಳಗೆ ಬಿದ್ದ್ಬಿಡ್ತಾನೆ. ಇನ್ನೊಂದ್ ಕಡೆ ನಿದ್ರೆಯಲ್ಲಿ ಓಡಾಡ್ತಿದ್ದ ಎಲೆನ್ ನ ಫ್ರೆಡ್ರಿಕ್ ಮನೆ ಒಳಗೆ ಕರ್ಕೊಂಡ್ ಬಂದು ಡಾಕ್ಟರ್ ಸೀವರ್ಸ್ ನ ಕರೆಸ್ತಾನೆ. ಡಾಕ್ಟರ್ ಇವಳಿಗೆ ಇದೇ ರೀತಿ ಮೊದ್ಲೇನಾದ್ರೂ ಆಗಿತ್ತಾ ಅಂತ ಕೇಳಿದಾಗ ಅವಾಗವಾಗ ಇವಳು ಫಿಟ್ಸ್ ಬಂದಂಗೆ ಆಡ್ತಾಳೆ, ಬಾಡಿ ಎಲ್ಲ ಶೇಕ್ ಆಗುತ್ತೆ ಅಂತ ಹೇಳ್ತಾನೆ. ಹಾಗಾಗಿ ಸದ್ಯಕ್ಕೆ ಎಲೆನ್ ಸಮಾಧಾನವಾಗಿರ್ಲಿ ಅಂತ ಮತ್ತೆ ನಿದ್ರೆಯಲ್ಲಿ ಓಡಾಡೋದು ಬೇಡ ಅಂತ ಕೆಲವೊಂದು ಮೆಡಿಸಿನ್ಸ್ ಕೊಟ್ಟು ಹೊರಡ್ತಾರೆ ಡಾಕ್ಟರ್. ಮುಂದಿನ ದಿನ ಬೆಳಗ್ಗೆ ಡಾಕ್ಟರ್ ಹಾಸ್ಪಿಟಲ್ಗೆ ಬಂದಾಗ ಹೊಸ ಪೇಷಂಟ್ ನ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದಾರೆ. ಕೈಯಿಂದಾನೆ 3 ಕುರಿಗಳನ್ನ ಸಾಯಿಸಿ ಮಾಂಸವನ್ನ ತಿಂತಾ ಇದ್ದ ಯಾರೋ ಮಾನಸಿಕ ರೋಗಿ ಇರ್ಬೇಕು ಅಂತ ಬೇಸ್ಮೆಂಟ್ ಅಲ್ಲಿ ಜೈಲ್ನ ರೀತಿ ಇರೋ ಜಾಗದಲ್ಲಿ ಅವನನ್ನ ಹಾಕಿದ್ದಾರೆ. ಡಾಕ್ಟರ್ ಯಾರೋ ಆ ವ್ಯಕ್ತಿ ಅಂತ ನೋಡೋಕೆ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಇವನು ಥಾಮಸ್ಗೆ ಕೆಲಸ ಕೊಟ್ಟಿರೋ ನಾಕ್ ಆಗಿದ್ದಾನೆ. ಯಾರ್ ನೀನು ಅಂತ ಡಾಕ್ಟರ್ ಎಷ್ಟೇ ಕೇಳಿದ್ರು ಹೇಳಲ್ಲ, ನಾನ್ ಯಾರು ಅಲ್ಲ, ಅವನ ಸೇವಕ ಆಗಿದ್ದೀನಿ, ನನ್ನ ಮಾಸ್ಟರ್ ಈ ಊರನ್ನ ಆಳೋಕೆ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಡಾಕ್ಟರ್ ಮೇಲೆನೆ ದಾಳಿ ಮಾಡ್ಬಿಡ್ತಾನೆ. ಆದ್ರೆ ಹೇಗೋ ಮಾಡಿ ಬೇರೆಯವರೆಲ್ಲ ಬಂದು ಡಾಕ್ಟರ್ನ ಕಾಪಾಡ್ತಾರೆ. ಇನ್ನ ಫ್ರೆಡ್ರಿಕ್ ಮತ್ತೆ ಇವನ ಹೆಂಡತಿ ಆನಾ ಎಲೆನ್ ನ ಸ್ವಲ್ಪ ಹೊರಗೆ ಕರ್ಕೊಂಡ್ ಬಂದಿದ್ದಾರೆ ಮನಸ್ಸಿಗೆ ನೆಮ್ಮದಿ ಸಿಗ್ಲಿ ಅಂತ. ಆದ್ರೆ ಎಲೆನ್ ಥಾಮಸ್ ನ ನೆನ್ಪ್ ಮಾಡ್ಕೊಂಡು ಅವನು ಲೆಟರ್ಸ್ ಕಳಿಸ್ತಿಲ್ಲ, ಏನೂ ಇಲ್ಲ, ಅವ್ನ್ಗೆ ಏನಾಗಿದ್ಯೋ ಅಂತ ತುಂಬಾನೇ ತಲೆ ಕೆಡ್ಸ್ಕೊಂಡಿದ್ದಾಳೆ. ಇವಳ ಪರಿಸ್ಥಿತಿ ಆನಾ ಕೈಯಲ್ಲಿ ನೋಡೋಕಾಗ್ತಿಲ್ಲ. ಫ್ರೆಡ್ರಿಕ್ ಎಲೆನ್ ಕಂಡ್ರೆ ಅಷ್ಟಕ್ಕಷ್ಟೇ ಇವಳ ಬಗ್ಗೆನೆ ಜಾಸ್ತಿ ಗಮನ ಕೊಡೋದು ಇವನಿಗೆ ಇಷ್ಟ ಆಗ್ತಿಲ್ಲ. ಫ್ರೆಡ್ರಿಕ್ ಆನಾಗೆ ಹೇಳ್ತಾ ಇದ್ದಾನೆ, ಮತ್ತೆ ನಾನು ಡಾಕ್ಟರ್ನ ಕರಿತೀನಿ, ನೋಡೋಣ ಏನ್ ಮಾಡೋದು ಅಂತ ಮಾತಾಡ್ಬೇಕಾದ್ರೆ ಎಲೆನ್ ಕೆಳಗೆ ಬಿದ್ದು ಒದ್ದಾಡ್ತಿದ್ದಾಳೆ. ಹೇಗೋ ಮಾಡಿ ಇವಳನ್ನ ಇವರು ಮನೆಗೆ ಕರ್ಕೊಂಡ್ ಬಂದು ಡಾಕ್ಟರ್ನ ಕರೆಸ್ತಾರೆ. ಎಲೆನ್ ಪದೇ ಪದೇ ಅವನು ಬರ್ತಾ ಇದ್ದಾನೆ ಅಂತ ಹೇಳ್ತಿರೋದನ್ನ ಕೇಳಿ ಡಾಕ್ಟರ್ ಹೇಳ್ತಾರೆ, ಥಾಮಸ್ಗೆ ಕೆಲಸ ಕೊಟ್ಟಿರೋ ನಾಕ್ ನ ಕೂಡ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ಕೊಂಡಿದ್ದೀವಿ, ಅವನ ತಲೆ ಸರಿ ಇಲ್ಲ, ಆದ್ರೆ ಅವನು ಕೂಡ ಎಲೆನ್ ನ ರೀತಿ ಹೇಳ್ತಿರೋದು ಒಂದೇ, ಅವನು ಬರ್ತಾ ಇದ್ದಾನೆ ಅಂತ. ಸೊ ಈಗ ಫ್ರೆಡ್ರಿಕ್ ಥಾಮಸ್ ಕತೆ ಏನಾಯ್ತಪ್ಪ ಅಂತ ಟೆನ್ಷನ್ ಶುರು ಆಯ್ತು. ಡಾಕ್ಟರ್ ಹೇಳ್ತಾರೆ, ಈ ಸಮಸ್ಯೆಗೆ ಪರಿಹಾರ ಕಂಡಿಡಿಯೋಕೆ ಒಬ್ರು ಕೈಯಲ್ಲಿ ಮಾತ್ರ ಸಾಧ್ಯ. ಅವರು ನಾನು ಓದ್ತಿರ್ಬೇಕಾದ್ರೆ ನಮ್ಮ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ರು, ಆದ್ರೆ ಫಿಸಿಕ್ಸ್ ಅಲ್ಲಿ ಪ್ರೊಫೆಸರ್ ಆಗಿದ್ದವರು ಇದ್ದಕ್ಕಿದ್ದಂಗೆ ಅತೀಂದ್ರಿಯ ಶಕ್ತಿಗಳ ಬಗ್ಗೆ ಸ್ಟಡಿ ಮಾಡೋಕೆ ಶುರು ಮಾಡಿದಾಗ ಯೂನಿವರ್ಸಿಟಿಯಿಂದ ಅವರನ್ನ ಹೊರಗೆ ಹಾಕಿರ್ತಾರೆ. ಅವರು ಈಗ ಇದೇ ಊರಲ್ಲಿ ಇದ್ದಾರೆ ಅಂತ ಹೇಳಿ ಡಾಕ್ಟರ್ ಫ್ರೆಡ್ರಿಕ್ ನ ಕರ್ಕೊಂಡು ಹೊಡ್ತಾರೆ. ಇನ್ನೊಂದ್ ಕಡೆ ಥಾಮಸ್ ನದಿಯಲ್ಲಿ ಬಿದ್ದಿದ್ದವನು ಈಗ ಆರ್ಲಾಕ್ ನ ಕೋಟೆಯಿಂದ ಸ್ವಲ್ಪ ದೂರಕ್ಕೆ ತೇಲ್ಕೊಂಡ್ ಬಂದಿದ್ದಾನೆ. ಇವ್ ನನ್ನ ಹತ್ರದ ಚರ್ಚಿಂದ ಬಂದಿರೋ ನನ್ ನೋಡಿ ಬೇರೆ ನನ್ಗಳ ಸಹಾಯದಿಂದ ಇನ್ನೂ ಬದುಕಿರೋ ಥಾಮಸ್ ನ ಹಳೆ ಚರ್ಚ್ಗೆ ಕರ್ಕೊಂಡ್ ಬಂದು ಇವನಿಗೆ ಟ್ರೀಟ್ಮೆಂಟ್ ಕೊಟ್ಟು ಪ್ರಜ್ಞೆ ಬರೋ ಹಾಗೆ ಮಾಡ್ತಾರೆ. ಇವನ ದೇಹದಲ್ಲಿರೋ ಗಾಯ ಎಲ್ಲ ನೋಡಿ ಇವ್ರಿಗೆ ಗೊತ್ತಾಯ್ತು ಇವನು ಆರ್ಲಾಕ್ ನ ಕೋಟೆಗೆ ಹೋಗಿದ್ದ ಅಂತ. ಹಾಗಾಗಿ ಆರ್ಲಾಕ್ ಯಾರು ಅಂತ ಇವನಿಗೆ ಹೇಳ್ತಾರೆ. ವ್ಯಾಂಪೈರ್ ಆಗೋಕ್ಕೂ ಮುಂಚೆ ಅವನು ಸೋಲೋಮನಾರಿ ಅನ್ನೋ ತುಂಬಾನೇ ಶಕ್ತಿಶಾಲಿ ಮಾಂತ್ರಿಕ ಆಗಿದ್ದ. ಮೋಡ ಮಳೆ ಗಾಳಿ ಎಲ್ಲವನ್ನ ನಿಯಂತ್ರಿಸೋ ಶಕ್ತಿ ಅವನಿಗೆ ಇತ್ತು. ಇದು ಸಾಲಿಲ್ಲ ಅಂತ ಸಾವನ್ನ ಗೆಲ್ಲೋಕೆ ಅಮರತ್ವವನ್ನ ಪಡ್ಕೊಳ್ಳೋಕೆ
ಮಾಡೋಕೆ ಸೇಮ್ ರೀಸೆಂಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದ ಫ್ರಮ್ ಸೀರೀಸ್ ಅಲ್ಲಿ ಆಯ್ತಲ್ಲ, ಅದೇ ರೀತಿ ಡೆವಿಲ್ ನ ಜೊತೆ ಡೀಲ್ ಮಾಡ್ಕೊಂಡು ಸಾವನ್ನ ಏನೋ ಗೆದ್ದ, ಆದ್ರೆ ವ್ಯಾಂಪೈರ್ ಆಗಿ. ಡೆವಿಲ್ ಇವನ ಆತ್ಮವನ್ನ ಸಂರಕ್ಷಿಸಿ ಇಟ್ಕೊಳ್ಳುತ್ತೆ. ಈಗ ಇವನ ಡೆಡ್ ಬಾಡಿನ ಎದ್ದು ಓಡಾಡೋ ಹಾಗಾಗಿದೆ. ಬೇರೆಯವರ ರಕ್ತ ಕುಡ್ಕೊಂಡು ಕತ್ತಲಲ್ಲಿ ಮಾತ್ರ ಬದುಕುವಂತ ಜೀವನ ಇವಂದಾಗಿದೆ. ಆದ್ರೆ ಪವರ್ಸ್ಗೇನು ಕಮ್ಮಿ ಇಲ್ಲ ಸ್ನೇಹಿತರೆ, ವ್ಯಾಂಪೈರ್ಸ್ ಗಳು ತುಂಬಾನೇ ಶಕ್ತಿಶಾಲಿಯಾಗಿರ್ತಾರೆ. ಸೊ ನನ್ ಹೇಳ್ತಾರೆ, ನೀನು ಈ ಜಾಗದಲ್ಲೇ ಇರು, ಇಲ್ಲಿ ನೀನು ಸುರಕ್ಷಿತವಾಗಿರ್ತೀಯ. ಆರ್ಲಾಕ್ ಈ ದೇವರಿರೋ ಜಾಗಕ್ಕೆ ಬರೋಕಾಗಲ್ಲ ಅಂದಾಗ ಈಗ ಥಾಮಸ್ಗೆ ಚರ್ಚ್ಗೆ ಬಂದ್ಮೇಲೆ ಜ್ಞಾನೋದಯ ಆಗಿದೆ. ನನ್ಗೆ ಗೊತ್ತಾಯ್ತು, ಆರ್ಲಾಕ್ ನನ್ನ ಹೆಂಡತಿ ಎಲೆನ್ ಹತ್ರ ಹೋಗೋಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಅವನು ಜರ್ಮನಿಗೆ ಹೋಗುವಷ್ಟರಲ್ಲಿ ನಾನು ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಇಲ್ಲಿಂದ ಹೊರಡ್ತಾನೆ. ಅದೇ ಇನ್ನೊಂದ್ ಕಡೆ ಆಲ್ರೆಡಿ ಆರ್ಲಾಕ್ ಡೆಮೆಟರ್ ಅನ್ನೋ ಶಿಪ್ ಹತ್ಕೊಂಡು ಎಲೆನ್ ಹತ್ರ ಹೊರಟಿದ್ದಾನೆ. ಬೆಳಕಲ್ಲಿ ಹೊರಗೆ ಬರೋಕಾಗಲ್ವಲ್ಲ, ಅದಕ್ಕೆ ಕೊರಿಯರ್ ಅಲ್ಲಿ ಒಂದು ದೊಡ್ಡ ಕ್ರೇಟ್ ಕಳ್ಸೋ ಹಾಗೆ ಕಳ್ಸಿದ್ದಾರೆ. ಹಾಗಾಗಿ ಶಿಪ್ ಅಲ್ಲಿ ಇರೋರ್ಗೆ ಗೊತ್ತಿಲ್ಲ ಈ ಕ್ರೇಟ್ ಒಳಗೆ ಶವಪೆಟ್ಟಿಗೆ ಇದೆ, ಅದರಲ್ಲಿ ಆರ್ಲಾಕ್ ಮಲಗಿದ್ದಾನೆ ಅಂತ. ಸೊ ಈ ಶಿಪ್ ಅಲ್ಲಿ ಏನೇನಾಯ್ತು ಅಂತ ಡೀಟೇಲ್ ಆಗಿ ತೋರ್ಸಲ್ಲ ಸ್ನೇಹಿತರೆ. ಡೀಟೇಲ್ ಆಗಿ ನೋಡ್ಬೇಕು ಅಂದ್ರೆ ದ ಲಾಸ್ಟ್ ವಾಯೇಜ್ ಆಫ್ ದ ಡೆಮೆಟರ್ ಮೂವಿಯಲ್ಲಿ ತೋರಿಸಿದ್ದಾರೆ. ನಾನು ಆ ಮೂವಿಯನ್ನ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಸ್ನೇಹಿತರೆ ಈ ವಿಡಿಯೋನ ನೋಡಿ ಆದ್ಮೇಲೆ ಆ ವಿಡಿಯೋನ ಕೂಡ ನೋಡಿ. ಡ್ರಾಕುಲಾ ಡೆಮೆಟರ್ ಶಿಪ್ ಅಲ್ಲಿರೋ ಒಬ್ಬೊಬ್ರನ್ನ ಹೇಗ್ ಸಾಯಿಸ್ತಾನೆ ಅಂತ ಆ ಮೂವಿಯಲ್ಲಿ ತೋರಿಸಿದ್ದಾರೆ. ಈ ಕಡೆ ಡಾಕ್ಟರ್ ಫ್ರೆಡ್ರಿಕ್ ನ ಪ್ರೊಫೆಸರ್ ಫ್ರಾನ್ಸ್ ಹತ್ರ ಕರ್ಕೊಂಡ್ ಬಂದಾಗ ಫ್ರಾನ್ಸ್ಗೆ ಫ್ರೆಡ್ರಿಕ್ ನ ನೋಡ್ತಿದ್ದಂಗೆ ಗೊತ್ತಾಯ್ತು ಇವನ ಮನೆಯಲ್ಲಿರೋ ಒಬ್ಳು ಹುಡುಗಿಗೆ ಅವಾಗವಾಗ ಫಿಟ್ಸ್ ಬರುತ್ತೆ, ನಿದ್ದೆಯಲ್ಲಿ ಓಡಾಡ್ತಾಳೆ, ಅದೇ ಅವಳ ಸಮಸ್ಯೆ ಅಂತ ಡಾಕ್ಟರ್ಗೆ ಹೇಳ್ತಾರೆ. ಅಂದ್ರೆ ಇವರು ಪ್ರೊಫೆಸರ್ ಗಿಂತ ಜಾಸ್ತಿ ಮಾಂತ್ರಿಕನ ತರಾನೇ ಆಗಿದ್ದಾರೆ. ಸೊ ಡಾಕ್ಟರ್ ಮತ್ತೆ ಫ್ರೆಡ್ರಿಕ್ ಇಬ್ರು ಪ್ರೊಫೆಸರ್ ಫ್ರಾನ್ಸ್ ನ ಎಲೆನ್ ಹತ್ರ ಕರ್ಕೊಂಡ್ ಬಂದಾಗ ಫ್ರಾನ್ಸ್ ಇವಳಿಗೆ ಎಲ್ಲಾ ವಿಷಯ ಹೇಳೋಕೆ ಹೇಳ್ತಾರೆ. ಅದಕ್ಕೆ ಎಲೆನ್ ತಾನು ಚಿಕ್ಕವಳಿದ್ದಾಗ್ಲಿಂದ ಇವಳಿಗಿರೋ ವಿಶೇಷವಾದ ಶಕ್ತಿಯ ಬಗ್ಗೆ ಹೇಳ್ತಾಳೆ. ಎಲೆನ್ಗೆ ಕನಸಿನ ಮುಖಾಂತರ ಭವಿಷ್ಯದಲ್ಲಿ ನಡೆಯೋ ಘಟನೆಗಳು ಮೊದ್ಲೇ ಗೊತ್ತಾಗ್ತಾ ಇತ್ತು. ಕ್ರಿಸ್ಮಸ್ ನ ಗಿಫ್ಟ್ ಬಾಕ್ಸ್ ಒಳಗೆ ಏನ್ ಗಿಫ್ಟ್ ಇದೆ ಅಂತ ಓಪನ್ ಮಾಡ್ದೇನೆ ಗೊತ್ತಾಗ್ತಿರುತ್ತೆ. ಇವಳ ತಾಯಿ ಯಾವಾಗ ಸಾವನ್ನಪ್ತಾರೆ ಅನ್ನೋದು ಮೊದ್ಲೇ ಇವಳಿಗೆ ಗೊತ್ತಿರುತ್ತೆ. ಒಂದೊಂದ್ಸಲ ನಿದ್ದೆಯಲ್ಲಿ ಓಡಾಡ್ತಾ ಮನೆಯಿಂದ ಹೊರಗೆಲ್ಲ ಹೋಗ್ತಾ ಇದ್ದಿದ್ರಿಂದ ಇವಳನ್ನ ನೋಡ್ಕೊಳ್ಳೋಕೆ ಇವಳ ತಂದೆಗೆ ಸಮಸ್ಯೆ ಆಗ್ತಿರುತ್ತೆ. ಈ ಕಾರಣದಿಂದ ಎಲೆನ್ಗೆ ಯಾರು ಜಾಸ್ತಿ ಫ್ರೆಂಡ್ಸ್ ಇರಲ್ಲ. ಒಬ್ಬೊಂಟಿಯಾಗಿ ಇದ್ದು ಯಾರನ್ನಾದ್ರೂ ತನ್ನನ್ನ ಪ್ರೀತಿಸೋ ಅಂತವ್ರು ಬೇಕು ಅಂತ, ಯಾರಾದ್ರೂ ಬರ್ಲಿ ಈಗ ಅಂತ ಪ್ರಾರ್ಥನೆ ಮಾಡೋಕೆ ಶುರು ಮಾಡ್ತಾಳೆ. ಆಗ ಇವಳ ಪ್ರಾರ್ಥನೆಯನ್ನ ಕೇಳೋದು ಕೌಂಟ್ ಆರ್ಲಾಕ್. ಆಮೇಲೆ ಏನಾಯ್ತು ಅಂತ ಮೂವಿಯ ಸ್ಟಾರ್ಟಿಂಗ್ ಸೀನ್ ಅಲ್ಲೇ ನೋಡಿದೀವಿ ಸ್ನೇಹಿತರೆ. ನಂತರ ಮನೆಯ ಹೊರಗೆ ಒಂದು ದಿನ ಇವಳು ಬೆತ್ತಲೆ ಆಗಿ ಬಿದ್ದಿರೋದನ್ನ ಇವಳ ತಂದೆ ನೋಡಿ ಇವಳು ಕೆಟ್ಟ ಕೆಲಸ ಮಾಡಿದಳೆ, ಪಾಪ ಮಾಡಿದಳೆ ಅಂತ ಬೈಯೋಕೆ ಶುರು ಮಾಡಿದ್ದಾಗ ಇವಳಿಗೆ ಸಿಗೋದೆ ಥಾಮಸ್. ಇವಳ ಕೆಟ್ಟ ಕನಸು ಎಲ್ಲ ಕೂಡ ಥಾಮಸ್ ಸಿಕ್ಕಿದ ಮೇಲೆ ಕಡಿಮೆ ಆಗಿರುತ್ತೆ. ಆದ್ರೆ ಈಗ ಮತ್ತೆ ಎಲ್ಲ ಶುರು ಆಗಿದೆ ಅಂತ ಫ್ರಾನ್ಸ್ಗೆ ಇವಳು ಹೇಳ್ತಾಳೆ. ಈಗ ಫ್ರಾನ್ಸ್ ಇವಳನ್ನ ಟ್ರಾನ್ಸ್ ಸ್ಟೇಟ್ಗೆ ಕಳಿಸಿ ಅಂದ್ರೆ ಅರೆ ಪ್ರಜ್ಞೆ ಇರೋ ಹಾಗೆ ಮಾಡ್ತಾರೆ. ಇದರಿಂದ ಇವಳ ದೇಹ ಇಲ್ಲೇ ಇದೆ, ಆದ್ರೆ ಇವಳ ಆತ್ಮ ಬೇರೆ ಜಗತ್ತಿನಲ್ಲಿ ಇದೆ. ಫ್ರಾನ್ಸ್ ನಿನಗೆ ಏನ್ ಕಾಣಿಸ್ತಾ ಇದೆ, ಏನ್ ಕತೆ ಹೇಳು ಅಂದಾಗ ಇವಳು ಯಾವ್ದೋ ಡೀಮನ್ಗೆ ಪೊಸೆಸ್ಡ್ ಆಗಿರೋ ರೀತಿಯಾಗಿ ಹೇಳ್ತಾಳೆ. ಅವನು ಬರ್ತಾ ಇದ್ದಾನೆ, ಅವನ ನೆರಳು ಈ ಊರಿನ ಮೇಲೆ ಬಿದ್ರೆ ಮಾರಣ ಹೋಮ ಶುರು ಆಗುತ್ತೆ, ಹೆಣಗಳನ್ನ ಮಣ್ಣು ಮಾಡೋಕು ಯಾರು ಉಳ್ದಿರಲ್ಲ ಅಂತ ಹೇಳ್ತಾಳೆ. ಇದರಿಂದ ಫ್ರಾನ್ಸ್ಗೆ ಗೊತ್ತಾಯ್ತು ಇವಳು ಯಾವ್ದೋ ದುಷ್ಟಶಕ್ತಿಯ ಶಾಪಕ್ಕೆ ಒಳಗಾಗಿದ್ದಾಳೆ, ಅದರ ಪೊಸೆಷನ್ ಅಲ್ಲಿ ಇರೋದ್ರಿಂದ ಹೀಗೆಲ್ಲ ಆಗ್ತಿರೋದು ಅಂತ. ಅದಕ್ಕೆ ತಕ್ಷಣ ಇದರ ಬಗ್ಗೆ ಇನ್ನಷ್ಟು ಸ್ಟಡಿ ಮಾಡೋಕೆ ಇಲ್ಲಿಂದ ಹೊರಡ್ತಾರೆ. ಆದ್ರೆ ಫ್ರೆಡ್ರಿಕ್ ಮತ್ತೆ ಆನಾಗೆ ಈ ದೆವ್ವ ಭೂತಗಳ ಬಗ್ಗೆ ಎಲ್ಲ ನಂಬಿಕೆ ಇಲ್ಲ. ಇದರಿಂದ ಎಲನ್ಗೆ ಏನೋ ಮಾನಸಿಕ ಕಾಯಿಲೆ ಇರ್ಬೋದು ಅಷ್ಟೇ ಅಂತ ಅನ್ಕೊಂಡಿದ್ದಾರೆ. ಅದೇ ಇನ್ನೊಂದ್ ಕಡೆ ಡೆಮೆಟರ್ ಶಿಪ್ ಅಲ್ಲಿ ಜಾತ್ರೆ ಶುರು ಆಗಿದೆ. ಶಿಪ್ ಅಲ್ಲಿ ಇರೋ ಕ್ರೂ ಮೆಂಬರ್ಸ್ ಒಬ್ಬೊಬ್ಬರಾಗೆ ತುಂಬಾನೇ ಭಯಾನಕವಾಗಿ ಸಾವನ್ನಪ್ತಾ ಇದ್ದಾರೆ. ಬದುಕಿರೋರು ಅನ್ಕೊಂತಿರೋದೇನಂದ್ರೆ ಇಲಿಗಳ ಕಾರಣದಿಂದ ಯಾವ್ದೋ ಮಹಾಮಾರಿ ಹರಡ್ತಾ ಇರಬಹುದು ಅಂತ. ಆದ್ರೆ ಒಬ್ಬ ಕೊಡಲಿ ಹಿಡ್ಕೊಂಡು ಶಿಪ್ ಅಲ್ಲಿ ಇರೋ ದೊಡ್ಡ ಕ್ರೇಟ್ ಹತ್ರ ಬಂದಿದ್ದಾನೆ. ಯಾಕಂದ್ರೆ ಅವನಿಗೆ ಇದರಲ್ಲಿ ಏನೋ ಇದೆ ಅಂತ ಡೌಟ್ ಬಂದಿದೆ. ಆದ್ರೆ ಇವನು ಕ್ರೇಟ್ ನ ಓಪನ್ ಮಾಡಿದಾಗ ಒಳಗೆ ಬರೀ ಇಲಿಗಳೇ ಇದ್ದಾವೆ. ಆಲ್ರೆಡಿ ಕತ್ತಲಾಗಿರೋದ್ರಿಂದ ಆರ್ಲಾಕ್ ಹೊರಗೆ ಬಂದಿದ್ದಾನೆ. ಈಗ ಹಿಂದೆಯಿಂದ ಆರ್ಲಾಕ್ ಬಂದು ಈ ವ್ಯಕ್ತಿಯನ್ನ ಕಚ್ಚಿ ಇವನ ರಕ್ತವನ್ನ ಹೀರೋಕೆ ಶುರು ಮಾಡ್ತಾನೆ. ಇದೇ ರೀತಿ ಆರ್ಲಾಕ್ ಒಬ್ರಾದ್ಮೇಲೆ ಒಬ್ರನ್ನ ಸಾಯಿಸ್ತಾ ಇದ್ದಾನೆ. ಶಿಪ್ ಕೂಡ ಇನ್ನೇನು ಜರ್ಮನಿ ಹತ್ರನೇ ಬರ್ತಾ ಇದೆ. ಅದೇ ಹಾಸ್ಪಿಟಲ್ ನ ಬೇಸ್ಮೆಂಟ್ ಅಲ್ಲಿ ಇದ್ದ ನಾಕ್ ನ ಚೇರ್ ಗೆ ಕಟ್ಟಾಕಿದ್ದಾರೆ. ಆದ್ರೆ ಅವನು ಇದ್ದಕ್ಕಿದ್ದಂಗೆ ಕೆಳಗೆ ಬಿದ್ದೋಗಿದ್ದಾನೆ. ಹಾಗಾಗಿ ಇವನನ್ನ ಮೇಲೆತ್ತೋಕೆ ಬಂದ ವ್ಯಕ್ತಿಯ ಕತ್ತನ್ನ ಕಚ್ಚಿ ಹಾಸ್ಪಿಟಲ್ ಇಂದ ಇವನು ಎಸ್ಕೇಪ್ ಆಗ್ತಾನೆ. ಇನ್ನ ಎಲೆನ್ಗೆ ಥಾಮಸ್ ಬರ್ತಾ ಇದ್ದಾನೆ ಅಂತ ಮೊದ್ಲೇ ಗೊತ್ತಾಯ್ತು. ಹಾಗಾಗಿ ಮನೆಯ ಹೊರಗೆ ಬಂದಾಗ ಸರಿಯಾದ ಸಮಯಕ್ಕೆ ಥಾಮಸ್ ಬರ್ತಾನೆ. ಇವನನ್ನ ಎಲ್ಲರೂ ಸೇರಿ ಒಳಗೆ ಕರ್ಕೊಂಡ್ ಬಂದಾಗ ಇವನು ಜರ್ನಿ ಮಾಡಿ ತುಂಬಾನೇ ಸುಸ್ತಾಗಿರೋದ್ರಿಂದ ನೀನು ಹೇಳಿದ್ದು ನಿಜ, ನೀನು ಕೊಟ್ಟಿದ್ದ ಲಾಕೆಟ್ ಅವನ ಹತ್ರನೇ ಇದೆ ಅಂತ ಎಲೆನ್ಗೆ ಹೇಳಿ ಇವನು ಪ್ರಜ್ಞೆ ತಪ್ತಾನೆ. ನಂತರ ಒಂದಷ್ಟು ಜನ ಫ್ರೆಡ್ರಿಕ್ ನ ಸಮುದ್ರ ದಂಡೆ ಹತ್ರ ಕರ್ಕೊಂಡ್ ಬಂದಾಗ ಗೊತ್ತಾಗುತ್ತೆ ಡೆಮೆಟರ್ ಶಿಪ್ ಈ ಊರಿಗೆ ಬಂದು ಕ್ರಾಶ್ ಆಗಿದೆ. ಇದರಲ್ಲಿ ಇದ್ದ 100 ಇಲಿಗಳು ಊರಿಗೆ ನುಗ್ತಾ ಇದ್ದಾವೆ. ಫ್ರೆಡ್ರಿಕ್ ಎಲ್ಲರನ್ನ
ಅಲರ್ಟ್ ಮಾಡೋಕೆ ಹೇಳಿ ಡಾಕ್ಟರ್ಗೂ ಈ ವಿಷಯ ಮುಟ್ಸೋಕೆ ತಿಳಿಸ್ತಾನೆ. ಈ ಇಲಿಗಳು ಮಹಾಮಾರಿ ಕಾಯಿಲೆಯನ್ನ ಹೊತ್ತು ತಂದಿರಬಹುದು ಅಂತ. ಶಿಪ್ ಅಲ್ಲಿ ಇದ್ದ ಆರ್ಲಾಕ್ ಆಗ್ಲೇ ಇವನು ಈ ಊರಲ್ಲಿ ಖರೀದಿಸಿರೋ ಮನೆಗೆ ಬಂದಿದ್ದಾನೆ. ಇವನ ಶವಪೆಟ್ಟಿಗೆಯನ್ನ ಹಾಸ್ಪಿಟಲ್ ಇಂದ ತಪ್ಪಿಸ್ಕೊಂಡಿರೋ ನಾಕ್ ತಗೊಂಡ್ ಬರ್ತಾನೆ. ಇವನು ಆರ್ಲಾಕ್ ಗೆ ಹೇಳ್ತಾ ಇದ್ದಾನೆ, ನೀವು ನನಗೆ ಪರ್ಮಿಷನ್ ಕೊಟ್ರೆ ನಾನು ಥಾಮಸ್ ನ ಸಾಯಿಸಿ ಎಲೆನ್ನ ಎಳ್ಕೊಂಡ್ ಬರ್ತೀನಿ ಅಂದಾಗ, ಇಲ್ಲ ಅವಳು ತಾನಾಗೆ ಒಪ್ಪಿ ನನ್ನ ಹತ್ರ ಬರ್ಬೇಕು, ಅವಳನ್ನ ಬಲವಂತವಾಗಿ ಕರ್ಕೊಂಡ್ ಬರೋಕ್ ಆಗಲ್ಲ ಅಂತ ಹೇಳ್ತಾನೆ ಆರ್ಲಾಕ್. ಇನ್ನ ಶಿಪ್ ಅಲ್ಲಿ ಇದ್ದ ಆರ್ಲಾಕ್ ನ ಇಲಿಗಳು ಊರ್ ತುಂಬಾ ಹರಡ್ಕೊಂಡು ಜನರಿಗೆ ಕಾಯಿಲೆ ಬರೋ ಹಾಗೆ ಮಾಡ್ತಾ ಇದ್ದಾವೆ. ಡಾಕ್ಟರ್ಗೂ ಕೂಡ ಇದು ಕನ್ಫರ್ಮ್ ಆಯ್ತು. ಹೇಗೆ ಅಂದ್ರೆ ಶಿಪ್ ಅಲ್ಲಿ ಇದ್ದ ಒಬ್ಬನ ಡೆಡ್ ಬಾಡಿಯನ್ನ ಎತ್ಕೊಂಡ್ ಬಂದು ಚೆಕ್ ಮಾಡಿದಾಗ ಗೊತ್ತಾಗಿದೆ. ಡಾಕ್ಟರ್ ಫ್ರಾನ್ಸ್ ನ ಕರ್ಸಿ ಹೇಳ್ತಾ ಇದ್ದಾರೆ, ಈ ಡೆಡ್ ಬಾಡಿಯಲ್ಲಿ ಆಶ್ಚರ್ಯ ಏನಂದ್ರೆ ದೇಹದಲ್ಲಿ ರಕ್ತಾನೇ ಇಲ್ಲ, ಮತ್ತೆ ಎದೆ ಮೇಲೆ ಏನೋ ಕಚ್ಚಿರೋ ಮಾರ್ಕ್ ಇದೆ. ಇದು ಇಲಿಗಳು ಕಚ್ಚಿರೋ ಮಾರ್ಕ್ ಅಂತೂ ಅಲ್ಲ ಅಂದಾಗ ಫ್ರಾನ್ಸ್ಗೆ ಗೊತ್ತಾಯ್ತು ಇದು ವ್ಯಾಂಪೈರ್ ನ ಕೆಲಸ ಅಂತ. ಇವತ್ ರಾತ್ರಿ ಡಾಕ್ಟರ್ ಫ್ರೆಡ್ರಿಕ್ ನ ಕರ್ಕೊಂಡು ಫ್ರಾನ್ಸ್ ನ ಮನೆಗೆ ಬಂದಾಗ ಫ್ರಾನ್ಸ್ ಹೇಳೋ ಮಾತನ್ನ ಫ್ರೆಡ್ರಿಕ್ ನಂಬ್ತಾನೆ ಇಲ್ಲ. ಈ ಡೆವಿಲ್ ಗಿವಿಲ್ ವಿಷಯ ಎಲ್ಲ ನನಗೆ ಹೇಳ್ಬೇಡಿ ಅಂದಾಗ, ಬರೀ ನಾವು ಸೈನ್ಸ್ ನ ಕಣ್ಮುಚ್ಕೊಂಡು ನಂಬುದ್ರೆ ಆಗಲ್ಲ, ಈ ಜಗತ್ತಿನಲ್ಲಿ ನಮ್ಮ ಕಣ್ಣಿಗೆ ಕಾಣದೇ ಇರೋ ಶಕ್ತಿಗಳು ಕೂಡ ಇದೆ. ಈ ಮಹಾಮಾರಿಯನ್ನ ಹೊತ್ತು ತಂದಿರೋದು ಬೇರೆ ಯಾರು ಅಲ್ಲ, ನಾಸ್ಫೆರಾತು ಅಂತ ಹೇಳ್ತಾರೆ. ಅಂದ್ರೆ ಸ್ನೇಹಿತರೆ, ವ್ಯಾಂಪೈರ್ಸ್ ಗೆ ರೊಮೇನಿಯನ್ ಭಾಷೆಯಲ್ಲಿ ನಾಸ್ಫೆರಾತು ಅಂತ ಕರೀತಾರೆ. ಸೊ ಇವರೆಲ್ಲ ಇಲ್ಲಿದ್ರೆ ಫ್ರೆಡ್ರಿಕ್ ನ ಮನೆಯಲ್ಲಿ ಆನಾಳ ಬೆಡ್ರೂಮ್ ಅಲ್ಲೇ ಮಲಗಿದ್ದ ಎಲೆನ್ ಗೆ ರಾತ್ರಿ ಎಚ್ಚರಿಕೆ ಆಗುತ್ತೆ. ಯಾಕಂದ್ರೆ ಆರ್ಲಾಕ್ ಇಲ್ಲಿಗೆನೆ ಬಂದಿದ್ದಾನೆ. ಎಲೆನ್ ಇವನಿಗೆ ಹೇಳ್ತಾ ಇದ್ದಾಳೆ, ನಾನು ಥಾಮಸ್ ನ ಮಾತ್ರ ಪ್ರೀತಿಸ್ತಾ ಇರೋದು, ನೀನು ನನ್ನ ಪಡ್ಕೊಳ್ಳೋಕ್ ಆಗಲ್ಲ ಅಂತ. ಅದಕ್ಕೆ ಆರ್ಲಾಕ್ ಹೇಳ್ತಾನೆ, ಸುಮ್ನೆ ಕತ್ತಲಲ್ಲಿ ಮಲಗಿದ್ದ ನನ್ನನ್ನ ಎಚ್ಚರಗೊಳಿಸಿ ನಿನ್ನೊಳಗಿರೋ ಹಸಿವನ್ನ ನೀಗಿಸ್ಕೊಂಡು ನನ್ ಜೊತೆ ಶಾಶ್ವತವಾಗಿರ್ತೀನಿ ಅಂತ ಪ್ರಮಾಣ ಮಾಡಿ ಈಗ ಈ ರೀತಿ ಹೇಳ್ತಿದ್ಯಲ್ಲ, ಅದೇ ನೀನು ಇಷ್ಟೊಂದು ಪ್ರೀತಿಸ್ತಿರೋ ನಿನ್ ಗಂಡ ನಿನ್ನನ್ನ ಹಣಕ್ಕೋಸ್ಕರ ನನಗೆ ಮಾರ್ಕೊಂಡಿದ್ದಾನೆ ಅಂತ ಹೇಳ್ತಾನೆ. ಅಂದ್ರೆ ಅವತ್ತು ಥಾಮಸ್ ಸೈನ್ ಮಾಡಿದ್ದ ಕಾಂಟ್ರಾಕ್ಟ್ ಅಲ್ಲಿ ಇದೇ ಇತ್ತು. ಎಲೆನ್ಗೆ ನಂಬಿಕೆ ಬರಲ್ಲ ಥಾಮಸ್ ಈ ರೀತಿ ಮಾಡಿರ್ತಾನೆ ಅಂತ. ಹಾಗಾಗಿ ಆರ್ಲಾಕ್ ಗೆನೆ ಬೈಯೋಕೆ ಶುರು ಮಾಡಿದಾಗ ಕೋಪದಲ್ಲಿ ಆರ್ಲಾಕ್ ಹೇಳ್ತಾನೆ, ಇನ್ನ 3 ರಾತ್ರಿ ನಿನಗೆ ಸಮಯ ಕೊಡ್ತೀನಿ, ಈ ರಾತ್ರಿನೂ ಸೇರಿ ದಿನಾ ರಾತ್ರಿ ನಿನ್ನನ್ನ ಪ್ರೀತಿಸೋ ಅಂತವ್ರು ನಿನ್ ಹತ್ರ ಇರೋರು ಮಾತ್ರ ಅಲ್ಲ, ಇಡೀ ಊರಿನ ಜನರೇ ಸಾಯ್ತಾ ಬರ್ತಾರೆ. ನೀನು ನನ್ನನ್ನ ಒಪ್ಪಿ ನನ್ನ ಬಳಿ ಬರ್ಲಿಲ್ಲ ಅಂದ್ರೆ 3ನೇ ರಾತ್ರಿ ನಾನು ಥಾಮಸ್ ನ ಕೂಡ ಸಾಯಿಸ್ತೀನಿ ಅಂತ ಹೇಳಿ ಇಲ್ಲಿಂದ ಹೋಗ್ತಾನೆ. ಇದಾದ್ಮೇಲೆ ಎಲೆನ್ ಆನಾಳ ರೂಮ್ ಗೆ ಬಂದಾಗ ನೋಡ್ತಾಳೆ, ಇವಳಿಗೂ ಕೂಡ ಇಲಿಗಳು ಕಚ್ತಾ ಇದ್ದಾವೆ. ಇವಳನ್ನ ಹೇಗೋ ಮಾಡಿ ಎಲೆನ್ ಮತ್ತೆ ಫ್ರೆಡ್ರಿಕ್ ಕಾಪಾಡ್ತಾರೆ. ಆದ್ರೆ ಆನಾ ಕೂಡ ಎಲೆನ್ ನ ರೀತಿನೇ ಆಡ್ತಿದ್ದಾಳೆ, ಏನೇನೋ ಮಾತಾಡ್ತಾ ಇದ್ದಾಳೆ, ಮತ್ತೆ ಅವಳ ಮನಸ್ಸಿಗೆ ನೆಮ್ಮದಿ ಇಲ್ಲ. ಇದೆಲ್ಲ ನೋಡಿ ಫ್ರೆಡ್ರಿಕ್ ಎಲೆನ್ ಗೆ ಥಾಮಸ್ ನ ಕರ್ಕೊಂಡು ವಾಪಸ್ ಇವರ ಮನೆಗೆ ಹೋಗೋಕೆ ಹೇಳ್ತಾನೆ. ಇದೆಲ್ಲ ಆ ವ್ಯಾಂಪೈರ್ ನ ಕೆಲಸ, ಯಾರು ಇದರಿಂದ ತಪ್ಪಿಸ್ಕೊಳಕ್ಕಾಗಲ್ಲ, ಪ್ರೊಫೆಸರ್ ಫ್ರಾನ್ಸ್ ಹೇಳಿದ್ದು ನಿಜ ಅಂತ ಎಲೆನ್ ಎಷ್ಟೇ ಹೇಳಿದ್ರು ಫ್ರೆಡ್ರಿಕ್ ಕೇಳ್ತಾ ಇಲ್ಲ. ಆರ್ಲಾಕ್ ಹೇಳ್ದಂಗೆ ಆಗ್ಲೇ ಊರಿನ ತುಂಬಾ ಮಹಾಮಾರಿ ಹರಡ್ಕೊಂಡು ತುಂಬಾನೇ ಜನ ಸಾಯ್ತಾ ಇದ್ದಾರೆ. ಹಾಸ್ಪಿಟಲ್ ಅಲ್ಲಿ ಕಾಲಿಡೋಕು ಜಾಗ ಇಲ್ಲ, ಅಷ್ಟು ಜನ ಸೇರ್ಕೊಂಡಿದ್ದಾರೆ. ಡಾಕ್ಟರ್ ಮತ್ತೆ ಫ್ರಾನ್ಸ್ ಇಬ್ರು ನಾಕ್ ನ ಆಫೀಸ್ಗೆ ಬಂದು ಇಲ್ಲೇನಾದ್ರೂ ಸಿಗ್ಬೋದಾ ಅಂತ ಹುಡುಕ್ಬೇಕಾದ್ರೆ ಇಲ್ಲಿ ವಾಮಾಚಾರಕ್ಕೆ ಬಳಸೋ ವಸ್ತುಗಳೆಲ್ಲ ಸಿಗುತ್ತೆ. ಮತ್ತೆ ಆರ್ಲಾಕ್ ವ್ಯಾಂಪೈರ್ ಆಗೋಕು ಮುಂಚೆ ಸೊಲೊಮನಾರಿ ಅನ್ನೋ ಮಾಂತ್ರಿಕ ಆಗಿದ್ನಲ್ಲ, ಆಗ ಅವನು ಮಾಡ್ತಿದ್ದ ಸಾಧನೆಗಳ ಆಚರಣೆಗಳ ವಿವರ ಇರೋ ಬುಕ್ ಕೂಡ ಸಿಗುತ್ತೆ. ನೆಕ್ಸ್ಟಿನಲ್ಲಿ ಎಲೆನ್ ಥಾಮಸ್ ನ ಕರ್ಕೊಂಡು ತಮ್ಮ ಮನೆಗೆ ಬಂದಾಗ ಎಲೆನ್ ಆರ್ಲಾಕ್ ನ ಬಗ್ಗೆ ಎಲ್ಲಾ ವಿಷಯ ಹೇಳ್ತಾಳೆ. ನಾನೇ ಅವನನ್ನ ಕರೆದಿದ್ದು ನನ್ನ ಒಂಟಿತನವನ್ನ ದೂರ ಮಾಡೋಕೆ. ಮೊದ್ಲು ಅವನು ನನ್ನ ಜೊತೆ ಚೆನ್ನಾಗಿ ನಡ್ಕೊಂತಿದ್ದ, ಆದ್ರೆ ಆಮೇಲೆ ಅವನು ಯಾರು ಅಂತ ನನಗೆ ಗೊತ್ತಾಯ್ತು. ಅವನ ಶಾಪಕ್ಕೆ ಒಳಗಾಗಿ ನಾನು ಬರೀ ನೋವಲ್ಲೇ ಬದುಕ್ತಾ ಇದ್ದೆ. ನೀನು ಬಂದ್ಮೇಲೆ ನಾನು ಜೀವನದಲ್ಲಿ ಖುಷಿ ಅನ್ನೋದು ನೋಡ್ದೆ, ಆದ್ರೆ ತನ್ನ ಲವರ್ಗೆ ಈಗ ಮದುವೆ ಆಗಿದೆ ಅಂತ ಗೊತ್ತಾಗಿರೋದ್ರಿಂದಾನೇ ಅವನು ಮತ್ತೆ ಬಂದಿರೋದು. ನೀನು ನನ್ನನ್ನ ಹಣಕ್ಕೋಸ್ಕರ ಅವನಿಗೆ ಮಾರಿದ್ಯಾ ಅಂತ ಕೇಳಿ ತುಂಬಾನೇ ಬೇಜಾರಾಯ್ತು ಅಂತ ಹೇಳ್ಬೇಕಾದ್ರೆ ಮತ್ತೆ ಎಲೆನ್ಗೆ ಫಿಟ್ಸ್ ಬರೋಕೆ ಶುರು ಆಯ್ತು. ಆದ್ರೆ ಹೇಗೋ ಮಾಡಿ ಥಾಮಸ್ ಇವಳಿಗೆ ಸಮಾಧಾನ ಮಾಡ್ತಾನೆ. ಇನ್ನೊಂದ್ ಕಡೆ ಫ್ರಾನ್ಸ್ ತಮಗೆ ಸಿಕ್ಕಿರೋ ಬುಕ್ ನ ಓಪನ್ ಮಾಡಿ ನೋಡಿದಾಗ ಕೊನೆಗೂ ನಾಸ್ಫೆರಾತು ಅನ್ನ ಅಂದ್ರೆ ಆರ್ಲಾಕ್ ನ ಸಾಯಿಸೋಕೆ ಉಪಾಯ ಸಿಕ್ತು. ಆರ್ಲಾಕ್ ನ ಪ್ರೀತಿಸ್ತಾ ಇರೋ ಹುಡುಗಿ ಅವನನ್ನ ಒಪ್ಕೊಂಡು ತನ್ನ ಪ್ರೀತಿಯನ್ನ ಅವನಿಗೆ ಕೊಟ್ಟು ಬೆಳಗ್ಗೆ ಆಗೋವರೆಗೂ ಆರ್ಲಾಕ್ ನ ಡಿಸ್ಟ್ರಾಕ್ಟ್ ಮಾಡಿ ಇಟ್ಕೊಂಡ್ರೆ ಸೂರ್ಯನ ಬೆಳಕಿಗೆ ಅವನು ಸಾವನ್ನಪ್ತಾನೆ. ಅವನು ತನ್ನ ಜೊತೆ ತಂದಿರೋ ಮಹಾಮಾರಿ ಕೂಡ ನಿಂತೋಗುತ್ತೆ ಅಂತ. ಅಂದ್ರೆ ಈಗ ಎಲ್ಲರನ್ನ ಕಾಪಾಡೋದು ಎಲೆನ್ ನ ಕೈಯಲ್ಲಿದೆ. ಫ್ರೆಡ್ರಿಕ್ ನ ಮನೆಯಲ್ಲಿ ಇವತ್ ರಾತ್ರಿ ಎಲ್ಲರೂ ಮಲಗಿದ್ದಾಗ ಆರ್ಲಾಕ್ ಬಂದು ಫ್ರೆಡ್ರಿಕ್ ನಿದ್ದೆಯಿಂದ ಎಚ್ಚರಗೊಳ್ದೇ ಇರೋ ಹಾಗೆ ಮಾಡಿ ಇವನ ಇಬ್ಬರು ಮಕ್ಕಳನ್ನ ಕಚ್ಚಿ ರಕ್ತ ಕುಡಿದು ಸಾಯಿಸ್ತಾನೆ. ಇವರು ಕಿರ್ಚಾಡೋ ಶಬ್ದ ಕೇಳಿಸ್ಕೊಂಡು ಆನಾ ಬಂದಾಗ ಇವಳನ್ನ ಕೂಡ ಆರ್ಲಾಕ್ ಸಾಯಿಸ್ಬಿಡ್ತಾನೆ. ಮುಂದಿನ ದಿನ ಬೆಳಗ್ಗೆ ಇದನ್ನ ನೋಡಿ ಫ್ರೆಡ್ರಿಕ್ ತುಂಬಾನೇ ಆಘಾತಕ್ಕೊಳಗಾಗಿದ್ದಾನೆ. ತನ್ನ ಹೆಂಡತಿ ಮಕ್ಕಳ ಅಂತ್ಯ ಸಂಸ್ಕಾರ ಮಾಡ್ಬೇಕಾದ್ರೆ ಡಾಕ್ಟರ್ ಥಾಮಸ್ ಮತ್ತೆ ಎಲೆನ್ ಬಂದು ಇವನಿಗೆ ಅರ್ಥ ಮಾಡಿಸ್ತಾರೆ, ಇದೆಲ್ಲ ಆರ್ಲಾಕ್ ಅನ್ನೋ ವ್ಯಾಂಪೈರ್ ಮಾಡ್ತಾ ಇರೋದು ಅಂತ. ಥಾಮಸ್ ತನ್ನ ಎದೆ ಮೇಲೆ ಕಚ್ಚಿರೋ ಗಾಯ ಇರೋದನ್ನ ಕೂಡ ತೋರಿಸ್ತಾನೆ. ಈಗ ಫ್ರೆಡ್ರಿಕ್ ಇವರು ಹೇಳ್ತಿರೋದ್ರ ಮೇಲೆ ನಂಬಿಕೆ ಬರುತ್ತೆ. ಈಗ ಫ್ರಾನ್ಸ್ ಆರ್ಲಾಕ್ ನ ಕೊಲ್ಲೋಕೆ ಪ್ಲಾನ್ ಮಾಡ್ತಾರೆ. ನಾವು ಆರ್ಲಾಕ್ ನ ಮನೆಗೆ ಹೋಗಿ ಅವನ ಶವಪೆಟ್ಟಿಗೆಯನ್ನ ನಾಶ ಮಾಡೋಣ, ಬೆಳಗ್ಗೆ ಆದಾಗ ಅವನಿಗೆ ಮಲಗೋಕೆ ಜಾಗನೇ ಇರಲ್ಲ ಅಂತ. ಅಕಸ್ಮಾತ್ ಅವನು ಶವಪೆಟ್ಟಿಗೆ ಒಳಗೇನೆ ಇದ್ರೆ ಶಾರ್ಪ್ ಆಗಿರೋ ಕಬ್ಬಿಣದ ರಾಡ್ ಇಂದ ನಾನೇ ಅವನನ್ನ ಸಾಯಿಸ್ತೀನಿ ಅಂತ ಹೇಳ್ತಾನೆ ಥಾಮಸ್. ಇದು ಆಕ್ಚುಲಿ ಸ್ನೇಹಿತರೆ ಆರ್ಲಾಕ್ ನ ಕೊಲ್ಲೋ ಪ್ಲಾನ್ ಅಲ್ಲ,
ಡಾಕ್ಟರ್ ಮತ್ತೆ ಥಾಮಸ್ನ ಡಿಸ್ಟ್ರಾಕ್ಟ್ ಮಾಡೋ ಪ್ಲಾನ್. ಯಾಕಂದ್ರೆ ಫ್ರಾನ್ಸ್ಗೆ ಗೊತ್ತು ಶವಪೆಟ್ಟಿಗೆಯನ್ನ ನಾಶ ಮಾಡೋದ್ರಿಂದ ಅಥವಾ ಕಬ್ಬಿಣದ ರಾಡಿಂದ ಚುಚ್ಚೋವರೆಗೂ ಆರ್ಲಾಕ್ ಸುಮ್ನೆ ಇರಲ್ಲ. ತಾವು ಬುಕ್ಕಲ್ಲಿ ಏನ್ ಓದಿದ್ರೋ ಅದನ್ನ ಟ್ರೈ ಮಾಡೋಕೆ ಎಲೆನ್ ಜೊತೆ ಸಪರೇಟ್ ಪ್ಲಾನ್ ಮಾಡಿದ್ದಾರೆ. ಎಲೆನ್ಗೆ ಗೊತ್ತು ಈ ರೀತಿ ಮಾಡೋದ್ರಿಂದ ತನ್ನ ಪ್ರಾಣಕ್ಕೂ ಅಪಾಯ ಇದೆ ಅಂತ, ಆದ್ರೂ ಜನರನ್ನ ಮತ್ತೆ ಥಾಮಸ್ನ ಕಾಪಾಡೋಕೆ ಈ ಪ್ಲಾನ್ಗೆ ಒಪ್ಕೊಂಡಿದ್ದಾಳೆ. ಅದೇ ಇವಳು ಆರ್ಲಾಕ್ ನ ಜೊತೆ ಸೇರೋ ಪ್ಲಾನ್. ನೆಕ್ಸ್ಟ್ ನಲ್ಲಿ ನಾವು ನೋಡ್ತೀವಿ, ಆಗ್ಲೇ ಥಾಮಸ್ಗೂ ಕೂಡ ಕಾಯಿಲೆ ಬಂದಿದೆ. ಹಾಗಾಗಿ ತನ್ನ ಹೆಂಡತಿ ಮಕ್ಕಳ ಶವಪೆಟ್ಟಿಗೆ ಹತ್ರ ಬಂದು ಇಲ್ಲೇ ಇವನು ಕೂಡ ಸಾವನ್ನಪ್ಪಿದ್ದಾನೆ. ಅದಕ್ಕೆ ಡಾಕ್ಟರ್, ಥಾಮಸ್ ಮತ್ತೆ ಫ್ರಾನ್ಸ್ ಇವರ ದೇಹಕ್ಕೆ ಬೆಂಕಿ ಇಟ್ಟು ಇಲ್ಲಿಂದ ಆರ್ಲಾಕ್ ನ ಮನೆಯ ಕಡೆ ಹೊರಡ್ತಾರೆ. ಈ ಕಡೆ ಎಲೆನ್ ನೀಟಾಗಿ ರೆಡಿ ಆಗಿ, ನಾನು ನಿನಿಗೋಸ್ಕರ ಕಾಯ್ತಾ ಇದ್ದೀನಿ ಬಾ ಅಂತ ಆರ್ಲಾಕ್ಗೆ ಕರೀತಾಳೆ. ಆರ್ಲಾಕ್ ಎಚ್ಚರಗೊಂಡು ಇಲ್ಲಿಂದ ಎಲೆನ್ ಹತ್ರ ಹೊರಡ್ತಾನೆ. ಆಮೇಲೆ ಫ್ರಾನ್ಸ್, ಡಾಕ್ಟರ್ ಮತ್ತೆ ಥಾಮಸ್ ಆರ್ಲಾಕ್ ನ ಮನೆಗೆ ಬಂದು ಶವಪೆಟ್ಟಿಗೆ ಇರೋ ಜಾಗವನ್ನ ಹುಡುಕ್ತಾರೆ. ಇವರು ಶವಪೆಟ್ಟಿಗೆಯನ್ನ ಓಪನ್ ಮಾಡ್ತಿದ್ದಂಗೆ ಥಾಮಸ್ ರಾಡ್ ಇಂದ ಚುಚ್ಬಿಡ್ತಾನೆ. ಆದ್ರೆ ಇಲ್ಲಿರೋದು ಆರ್ಲಾಕ್ ಅಲ್ಲ, ನಾಕ್ ನ ಇಲ್ಲಿ ಮಲಗಿಸಿ ಹೋಗಿದ್ದಾನೆ ಆರ್ಲಾಕ್. ನಾಕ್ ಸಾಯೋಕ್ಕೂ ಮುಂಚೆ ಆರ್ಲಾಕ್ ಎಲೆನ್ ಹತ್ರ ಹೋಗಿರೋ ವಿಷಯ ಹೇಳ್ಬಿಡ್ತಾನೆ. ಬೇರೆ ದಾರಿ ಇಲ್ದೆ ಫ್ರಾನ್ಸ್ ಕೂಡ ತಮ್ಮ ನಿಜವಾದ ಪ್ಲಾನ್ ಬಗ್ಗೆ ಹೇಳಿದಾಗ ತಕ್ಷಣ ಥಾಮಸ್ ಮತ್ತೆ ಡಾಕ್ಟರ್ ಫ್ರಾನ್ಸ್ ಮೇಲೆ ಕೋಪ ಮಾಡ್ಕೊಂಡು ಎಲೆನ್ ನ ಹತ್ರ ಹೊರಡ್ತಾರೆ. ಫ್ರಾನ್ಸ್ ಹೇಗಾದ್ರೂ ಆಗ್ಲಿ ಅಂತ ಈ ಜಾಗಕ್ಕೆ ಬೆಂಕಿ ಇಟ್ಟು ಎಲ್ಲವನ್ನ ಸುಟ್ಟಾಕ್ತಾ ಇದ್ದಾರೆ. ಆರ್ಲಾಕ್ ಎಲೆನ್ ಹತ್ರ ಬಂದಾಗ ಇವಳು ಮದುವೆ ಹೆಣ್ಣಿನ ರೀತಿ ರೆಡಿ ಆಗಿದ್ದಾಳೆ. ನಾವಿಬ್ರು ಒಂದಾಗೋದಕ್ಕೆ ನೀನು ಒಪ್ಪಿದ್ಯಾ ಅಂತ ಮತ್ತೆ ಆರ್ಲಾಕ್ ಹೇಳಿದಾಗ ಹೌದು ಅಂತ ಹೇಳ್ತಾಳೆ ಎಲೆನ್. ಇಬ್ಬರು ಈಗ ಇಂಟಿಮೇಟ್ ಆಗ್ತಾರೆ. ನೋಡ್ತಾ ಆರ್ಲಾಕ್ ಇವಳನ್ನ ಕಚ್ಚಿ ರಕ್ತ ಕುಡಿಯೋಕೆ ಶುರು ಮಾಡ್ತಾನೆ. ರಕ್ತ ಕುಡಿತಾ ಬೆಳಗ್ಗೆ ಆಗ್ತಿರೋದನ್ನೇ ಮರ್ತೋಗ್ತಿದ್ದಾನೆ ಆರ್ಲಾಕ್. ಆಗ್ಲೇ ಸೂರ್ಯೋದಯ ಆಗ್ತಾ ಇದೆ. ಈಗ ಇವನಿಗೆ ನೆನ್ಪಾಯ್ತು, ನಾನು ವಾಪಸ್ ಮನೆಗೆ ಹೋಗ್ಬೇಕಿತ್ತು ಅಂತ. ಆದ್ರೆ ಎಲೆನ್ ಇವನನ್ನ ಮತ್ತೆ ಡಿಸ್ಟ್ರಾಕ್ಟ್ ಮಾಡ್ತಿದ್ದಾಳೆ. ಸೂರ್ಯನ ಬೆಳಕು ಇವನ ದೇಹದ ಮೇಲೆ ಬೀಳ್ತಿದ್ದಂಗೆ ಕಣ್ಣು, ಮೂಗು, ಕಿವಿ, ಬಾಯಿಂದ ಎಲ್ಲ ರಕ್ತ ಬಂದು ಇವಳ ಮೇಲೆನೆ ಸಾವನ್ನಪ್ತಾನೆ ಆರ್ಲಾಕ್. ಇದೇ ಸಮಯಕ್ಕೆ ಥಾಮಸ್ ಮತ್ತೆ ಡಾಕ್ಟರ್ ಏನೋ ಬರ್ತಾರೆ. ಆದ್ರೆ ಎಲೆನ್ ಇನ್ನು ಬದುಕಿದ್ರು ಕೂಡ ಆರ್ಲಾಕ್ ಇವಳ ದೇಹದ ರಕ್ತವನ್ನೆಲ್ಲ ಕುಡ್ದಿರೋದ್ರಿಂದ ಈಗ ಇವಳು ಕೂಡ ಸಾವನ್ನಪ್ತಾಳೆ. ಫ್ರಾನ್ಸ್ ಬಂದು ಹೇಳ್ತಾರೆ, ಆರ್ಲಾಕ್ ನ ಶಾಪ ಇಲ್ಲಿಗೆ ಮುಗೀತು. ಎಲೆನ್ ತನ್ನ ಪ್ರಾಣವನ್ನ ಸ್ಯಾಕ್ರಿಫೈಸ್ ಮಾಡಿ ನಮ್ಮನ್ನೆಲ್ಲ ಕಾಪಾಡಿದಾಳೆ ಅಂತ. ಇವರ ಸಾವಿನಿಂದ ಮಹಾಮಾರಿ ಕೂಡ ಹೋಯ್ತು. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಸೊ ಈ ಮೂವಿ ನಿಮ್ಗೆ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.